ಸರ್ವದೇವೈಕವಂದ್ಯಗ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನಭಂ ನಭಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಘ ಜಿಹ್ವಾಗ್ರ ಸುರಂಗನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಗಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಯ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರೂನ್ ಮಮ ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಓಷ್ಟಾಪಿಧಾನಾನಕುಲೀದಂತೈಃ ಪರಿವೃತಾಪವಿಃ ಸರ್ವಸ್ಯೈವಾಚ ಈಶಾನಾ ಚಾರುಮಾಮಿಹ ಬಾಧಯೇತ್ ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನಮದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಕಿಲ ಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ ಚೋದಯಂತಮಥಗಂತು ಮಾದರಾತ್ ತತ್ರ ಧರ್ಮಜಮಜಂ ಪ್ರಣಮ್ಯ ಸಹ ಸೌಖ್ಯತೀರ್ಥಕವಿಲೋಕದಾಯಕೋ ವೇದನಾಯಕ ಪುರಸ್ಸರೋ ಯಯೌ. 9ನೇ ಸರ್ಗದ ಪ್ರಾರಂಭವಾಗ್ತಾ ಇದೆ. 8 ಸರ್ಗಗಳ ಪ್ರವಚನ ಮಾಲಿಕೆ ಮುಕ್ತಾಯವಾಗಿ ನಿನ್ನೆ ಹರಿವಾಯು ಗುರುಗಳು ನಿರ್ವಿಘ್ನವಾಗಿ 8 ಸರ್ಗಗಳ ಪ್ರವಚನವನ್ನ ಅನುವಾದವನ್ನ ಮುಕ್ತಾಯ ಮಾಡಿಸಿದ್ದಾರೆ. ನೀವು ನಾನು ಎಲ್ಲರೂ ಕೂಡ ಅವರಿಗೆ ಋಣಿಗಳು. ಯಾಕೆಂದರೆ 8 ಸರ್ಗಗಳ ಉಪನ್ಯಾಸ ಮಾಲಿಕೆ ನಿರಂತರವಾಗಿ ನಡೆಯಬೇಕು ಅಂತಂದರೆ ಅದು ಗುರುದೇವತಾನುಗ್ರಹದಿಂದ ಮಾತ್ರ ಸಾಧ್ಯ. ಗುರುಗಳ ಅನುಗ್ರಹ ಇರಬೇಕು, ದೇವತಾನುಗ್ರಹ ಇರಬೇಕು, ಆಗ ಮಾತ್ರ ಈ ಕೆಲಸ ಆಗ್ತದೆ. ಅಂತಹದ್ದು ಇಲ್ಲಿ ನಡೆದಿದೆ. ಇವತ್ತಿನಿಂದ 9ನೇ ಅಧ್ಯಾಯ 9ನೇ ಸರ್ಗ ಪ್ರಾರಂಭವಾಗಬೇಕು. ಈ 9ನೇ ಸರ್ಗದಲ್ಲಿ ಕೆಲವು ಅಪೂರ್ವವಾದ ವಿಷಯಗಳು. ಮೊದಲನೇದಾಗಿ ಕ್ರಮ ಏನಿಲ್ಲ, ಕ್ರಮ ಬಿಟ್ಟು ಹೇಳ್ತೀನಿ. ಮುದ್ರಾಧಾರಣೆ ಮಾಡಿಸ್ತಾರೆ ಆಚಾರ್ಯರು, ಬಹಳ ಅಪರೂಪ. ಯಾರು ಮೊದಲು ಮುದ್ರಾಧಾರಣೆ ಮಾಡಿಸಿದ್ರು? ಇವತ್ತೆಲ್ಲ ಮಠಗಳಲ್ಲಿ ಅವರವರ ಗುರುಪರಂಪರೆಯ ಶಿಷ್ಯರಿಗೆ ಮುದ್ರಾಧಾರಣೆಯನ್ನು ಮಾಡಿಸ್ತಾರೆ. ಈ ಮುದ್ರಾಧಾರಣೆಯನ್ನು ಮೊಟ್ಟ ಮೊದಲು ಮಾಡಿದವರು ಆನಂದ ತೀರ್ಥರು. ಆ ವಿಷಯ 9ನೇ ಸರ್ಗದಲ್ಲಿ ಬರ್ತದೆ. ಮುದ್ರಾಧಾರಣೆ ಮಾಡಿಸ್ಕೊಳ್ಬೇಕು. ನಾವು ವರ್ಷಕ್ಕೆ 1 ಬಾರಿ ಆದರೂ ಮಾಡಿಸ್ಕೊಳ್ಬೇಕು. ಒಂದೇ ಬಾರಿ ಮಾಡಿಸ್ಕೊಂಡ್ರೆ ಭಾಳ ಒಳ್ಳೆಯದು. ಯಾವಾಗ ಬರ್ತಾರೆ ಅವಾಗೆಲ್ಲ ಹಾಕ್ಸ್ಕೊಳಿಕ್ಕೆ ಹೋಗಬಾರ್ದು. ಅವ್ರಿಗೂ ಒಂದು ಸ್ವಲ್ಪ ಜೀವನ ಅಂತ ಇರ್ತದೆ. ಅವರಿಗೆ ತ್ರಾಸು ಕೊಡೋದು ನಮ್ಮ ಉದ್ದೇಶ ಆಗಿರಬಾರ್ದು. ನಮ್ಮ ದೇಹ ಪವಿತ್ರ ಆಗಬೇಕೆ ಹೊರತಾಗಿ ಅವರ ಕೈಕಾಲುಗಳೆಲ್ಲ ನೋವಾಗೋ ಹಂಗೆ ಮಾಡಬಾರ್ದು. ಅದು ಗುರು ಸೇವಾನೂ ಹೌದು. ಅಂದರೆ ವರ್ಷಕ್ಕೆ 1 ಬಾರಿ ನಾವು ಮುದ್ರಾಧಾರಣೆ ಮಾಡಿಸ್ಕೊಂಡ್ರೆ ಸಾಕು. ಇಷ್ಟಿಟ್ಕೊಳ್ರಿ. ಸುಮ್ಮನೆ ಬಂದಾಗೆಲ್ಲ ಹೋಗೋದು, ಕಾದಿರ್ತದ ಮುದ್ರಿ, ಕೈ ಖಾಲಿ ಇರ್ತಾವಂತಕೊಂಡು ಹಾಕ್ಸ್ಕೊಳ್ಳೋದು ಎಲ್ಲ ಮಾಡಬಾರ್ದು. ಅತಪ್ತ ತನೂರ್ನತ ದಾಮೋ ಅಶ್ನುತೆ ಶ್ರುತಾಸ ಇದ್ವಹಂ ತದಸ್ತಪಾಜಾದತ. ವೇದ ಮಂತ್ರ ಹೇಳ್ತದೆ, ಅತಪ್ತ ತನೂಹು ನತಧಾಮಃ ಅಶ್ನುತೆ.
ಯಾರ ದೇಹ ಮುದ್ರಾಧಾರಣೆಯನ್ನು ಮಾಡಿಸಿಕೊಂಡಿಲ್ಲ ಅದು ಆಮ ಅಪಕ್ವ, ದೇಹ ಪಕ್ವವಾದಂತೆ ಅಲ್ಲ. ಧರ್ಮ ಕಾರ್ಯಗಳಿಗೆ ಬೇಕಾಗಿರುವಂತಹ ಪಕ್ವತೆ ಸಿದ್ಧಿಸುವುದು ಮುದ್ರಾಧಾರಣೆಯನ್ನು ಮಾಡಿಸಿಕೊಂಡಾಗ. ಮುದ್ರಾಧಾರಣೆಯನ್ನ, ಶಂಖಚಕ್ರಗಳನ್ನ, ವಿಷ್ಣುವಿನ ಚಿಹ್ನೆಯನ್ನ ಧಾರಣೆ ಮಾಡಿಸ್ಕೋಬೇಕು. ಅದು ತಪ್ತ ಮುದ್ರಾಧಾರಣೆ ಆಗಬೇಕು. ನಿತ್ಯದಲ್ಲಿ ಅತಪ್ತ ಮುದ್ರಾಧಾರಣೆ ಇದ್ದೇ ಇರ್ತದೆ. ಅದು ತಣ್ಣಗಿನ ಗೋಪೀಚಂದ್ರದಲ್ಲಿ ಎದ್ದಿ ಎದ್ದಿ ಇಟ್ಕೊಳ್ತಿರ್ತೇವೆ. ಆದರೆ ತಪ್ತ ಮುದ್ರಾಧಾರಣ ಅಂತನ್ನುವುದು ಅಷ್ಟೇ ಅವಶ್ಯಕವಾದದ್ದು. ಇದನ್ನ ಈ 9ನೇ ಸರ್ಗದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಆನಂದ ತೀರ್ಥರು ಉಡುಪಿಯಲ್ಲಿ ಮೊಟ್ಟ ಮೊದಲು ಬಾರಿ ತಪ್ತ ಮುದ್ರಾಧಾರಣೆಯನ್ನು ಮಾಡಿಸಿದ್ರು. ಇದಕ್ಕೆ ಪ್ರಮಾಣಗಳು ಉಂಟು. ಕೆಲವರೆಲ್ಲ ತಕರಾರು, ತಪ್ತ ಮುದ್ರಾಧಾರಣೆ ಮಾಡಬೇಕು ಅಂದ್ರೆ ಪ್ರಮಾಣಗಳೇನು? ವಾದರಾಜ ಸ್ವಾಮಿಗಳು, ವಿಜೇಂದ್ರ ಸ್ವಾಮಿಗಳು, ಮಂತ್ರಾಲಯ ಪ್ರಭುಗಳು, ಅನೇಕ ಜನರು ಇದಕ್ಕೆ ಪ್ರಮಾಣಗಳನ್ನು ಒದಗಿಸ್ತಾರೆ. ಮೊದಲು ಸಂಪ್ರದಾಯ ಇದ್ದೇ ಇದೆ, ಪ್ರಮಾಣಗಳು ಬೇಕಲ್ಲ ಅಂತಂದ್ರೆ ಚಕ್ರಮೀಮಾಂಸ ಅಂತ ವಿಜೇಂದ್ರ ಸ್ವಾಮಿಗಳ ಗ್ರಂಥ. ಚಕ್ರಮೀಮಾಂಸ ಅವರ ಕಾಲದಲ್ಲಿ ಹೆಚ್ಚು ಜಗಳಕ್ಕೆ ಬಂದಿದ್ದು. ಸುಮ್ಮನೆ ನೀವೆಲ್ಲ ಮಾಧ್ವರ ಸೇರಿಬಿಟ್ಟು ಮುದ್ರೆ ಹಾಕೊಳ್ತಿರ್ತೀರಿ ನೀವು ಅಂತ ಗದ್ದಲ ಬಂತು. ಅದಕ್ಕೆ ಗ್ರಂಥ ಬರೆದಿದ್ದಾರೆ. ವಾದರಾಜ ಸ್ವಾಮಿಗಳ ಕಾಲದಲ್ಲೂ ಇದೇ ಗದ್ದಲ ಬಂತು. ಅದಕ್ಕೆ ವಾದರಾಜ ಶ್ರೀಚರಣರು ಅದಕ್ಕೊಂದು ಗ್ರಂಥ ಬರೆದಿದ್ದಾರೆ. ಹೀಗೆ ಅನೇಕ ಜನರು, ಮಹಾನುಭಾವರು ಮುದ್ರಾಧಾರಣೆಯ ಮಹತ್ವವನ್ನು ತಿಳಿಸಿಕೊಟ್ಟಿದ್ದಾರೆ. ಆಮೇಲೆ ಉಡುಪಿಯಲ್ಲಿ ಕೃಷ್ಣ ಪ್ರತಿಷ್ಠಾಪನೆ, ಇದು 9ನೇ ಸರ್ಗದಲ್ಲಿ ಬರುವುದು. ಎಲ್ಲಿಂದ ಬಂದ ಕೃಷ್ಣ? ಉಡುಪಿಯಲ್ಲಿ ಆನಂದ ತೀರ್ಥರೇನು ಸ್ಥಾಪನೆಯನ್ನು ಮಾಡಿದರು. ಈ ಕೃಷ್ಣ ಎಲ್ಲಿಂದ ಬಂದ? ಸ್ಥಾಪನೆ ಆಯಿತು, ಯಾವತ್ತಾಯಿತು, ಹೇಗಾಯಿತು, ಅದರ ಅಧ್ಯಕ್ಷತೆಯನ್ನೆಲ್ಲ ಯಾರು ವಹಿಸಿಕೊಂಡ್ರು, ಇದೆಲ್ಲ ಸುಂದರವಾದ ವಿವರಣೆಯನ್ನು ಕೊಡ್ತಾರೆ. ಇದು ತಪ್ತ ಮುದ್ರಾಧಾರಣ. ಆಮೇಲೆ ಕೃಷ್ಣ ಪ್ರತಿಷ್ಠಾಪನ, ಜೊತೆಗೆ ತಮ್ಮ ಪೂರ್ವಾಶ್ರಮದ ಗುರುಪುತ್ರ ವಾಸುದೇವ ಅವನ ಕಡೆಯಿಂದ ಒಂದು ದೊಡ್ಡ ಯಜ್ಞವನ್ನ ಮಾಡಿಸ್ತಾರೆ. ದೊಡ್ಡ ಯಜ್ಞ ಉಡುಪಿಯಲ್ಲಿ ಆಚಾರ್ಯರು, ಆಚಾರ್ಯ ಮುಂದೆ ನಿಂತು ಯಾಜ್ಞಿಕ ಪ್ರಕ್ರಿಯೆಗಳನ್ನು ಹೇಳಿ ಮಾಡಿಸ್ತಾರೆ. ಇದು ಗುರುಪುತ್ರನ ಕಡೆಯಿಂದ ಮಾಡಿಸಿರುವಂತಹ ಒಂದು ಭವ್ಯವಾದ ಯಾಗ. ಅದು ಯಾಕಷ್ಟು ಮಹತ್ವದ್ದಿತ್ತು ಅಂತ ಅನ್ನೋದಕ್ಕೆ ಆ ಪ್ರಸಂಗ ಬಂದಾಗ ಹೇಳ್ತೀನಿ. ಇನ್ನ ಮೇಲೆ ಮತ್ತೊಂದು ಸ್ವಾರಸ್ಯ ಏನು ಅಂದ್ರೆ, ಈ ಸರ್ಗದಲ್ಲಿ ಶೋಭನ ಭಟ್ಟರ ವಿಚಾರ ಬರ್ತದೆ, ಅಂದ್ರೆ ಪದ್ಮನಾಭ ತೀರ್ಥರ ವಿಚಾರ ಬರ್ತದೆ. ಪದ್ಮನಾಭ ತೀರ್ಥರು ಪೂರ್ವಾಶ್ರಮದಲ್ಲಿ ಶೋಭನ ಭಟ್ಟರು. ಆ ಶೋಭನ ಭಟ್ಟರೇ ಆಚಾರ್ಯರ ಭಾಷ್ಯವನ್ನ ಮೊದಲು ಕೇಳಿದವರಂತೆ ಪ್ರವಚನದಲ್ಲಿ. ನಮ್ಮ ಮಾಧ್ವ ಪರಂಪರೆಯಲ್ಲಿ ಮೊದಲು ಪ್ರವಚನ ಕೇಳಿದವರು ಯಾರು ಅಂದ್ರೆ ಶೋಭನ ಭಟ್ಟರು. ಮೊದಲು ಬರೆದವರು ಯಾರು ಅಂದ್ರೆ ಸತ್ಯತೀರ್ಥರು. ಅದು ಏನು ಅಂತ ವಿಸ್ತಾರವಾಗಿ ಹೇಳುತ್ತಾರೆ. ಹೀಗೆ ಉಡುಪಿಯಲ್ಲಿ ಕೃಷ್ಣ ಪ್ರತಿಷ್ಠಾಪನೆ, ತಪ್ತ ಮುದ್ರಾಧಾರಣ, ಆಮೇಲೆ ಶೋಭನ ಭಟ್ಟರ ವಿಚಾರ, ಜೊತೆಗೆ ಎಲ್ಲಕ್ಕಿಂತ ಪ್ರಧಾನವಾದದ್ದು ಪ್ರಾರಂಭದಲ್ಲೇ ಬ್ರಹ್ಮಸೂತ್ರ ಭಾಷ್ಯದ ರಚನಾ. ಬ್ರಹ್ಮಸೂತ್ರ ಭಾಷ್ಯವನ್ನು ಬರೆದರು. ಬ್ರಹ್ಮಸೂತ್ರ ಭಾಷ್ಯ ಬರೆದರು, ಪದ್ಮನಾಭ ತೀರ್ಥರಿಗೆ ಉಪದೇಶ ಮಾಡಿದರು. ಆಮೇಲೆ ಕೃಷ್ಣ ಪ್ರತಿಷ್ಠಾಪನೆ ಮಾಡಿದ್ದಾರೆ, ಶಂಖಚಕ್ರ ಮುದ್ರಾಧಾರಣೆ ಮಾಡಿಸಿದ್ರು, ಕೊನೆಗೆ ಯಾಗವನ್ನ ಮಾಡಿಸಿದ್ರು. ಕೊನೆಯ ಶ್ಲೋಕ ಕೊನೆಯಲ್ಲಿ ಮತ್ತೆ ಬದರಿಗೆ ಹೊರಟರು ಆಚಾರ್ಯರು ಅಂತ ಹೇಳ್ಬಿಡ್ತಾರೆ. ಈಗಿನ್ನು ನಿನ್ನಿನೂ ಬದರಿಯಿಂದ ಬಂದೀವಿ, ಮುಂದಿನ ವಾರ ಬಂದು ಬದರಿಗೆ ಹೋಗೋದೆ, ಒಂದು ವಾರ ಅಂದ ಅಲ್ಲೇನು ಚಳಿ ಆಗಿತ್ತಲ್ಲ, ಸ್ವಲ್ಪ ಇಲ್ಲಿ ಬಂದು ಬಿಸಿ ಮಾಡಿಕೊಂಡು ಮತ್ತೆ ಹೋಗ್ಬಿಡ್ರು ಅಷ್ಟೇ ಕೆಲಸ. ಈ 9ನೇ ಸರ್ಗ ಮುಗಿದ್ರೆ 2ನೇ ಬಾರಿ ಬದರಿಗೆ ಹೋದದ್ದು ವಿಚಾರ. ಆದರೆ ಅಷ್ಟು ಇಷ್ಟೆಲ್ಲ ವಿಸ್ತಾರವಾಗಿ ವರ್ಣನೆ ಮಾಡೋದಿಲ್ಲ. ಬದರಿಗೆ ಹೋದ್ರು ಬಂದ್ರು, ಒಂದೇ ಸರ್ಗದಲ್ಲಿ ಹೋಗುವಾಗ ದಾರಿಯಲ್ಲಿ ಏನಾಯಿತು, ತಿರುಗಿ ಬರುವಾಗ ದಾರಿಯಲ್ಲಿ ಏನಾಯಿತು ಅಂತ 10ನೇ ಸರ್ಗದಲ್ಲಿ ಮುಗಿಸ್ಬಿಡ್ತಾರೆ. ಹೀಗಾಗಿ 9ನೇ ಸರ್ಗದಲ್ಲಿ ಕೃಷ್ಣ ಪ್ರತಿಷ್ಠಾಪನೆ ಹೈಲೈಟ್, ಆಮೇಲೆ ಬ್ರಹ್ಮಸೂತ್ರ ಭಾಷ್ಯ ರಚನೆ, ಇವೆಲ್ಲವೂ ಒಂದೊಂದು ಘಟನೆಗಳು ಕೂಡ ನಮ್ಮ ಮನಸ್ಸಿಗೆ ಹಿಡಿಸುವಂತಹದ್ದು. ಅದನ್ನು ಮಾಡಿದ್ದಾರೆ. ಮೊದಲನೇ ಶ್ಲೋಕವನ್ನು ನೋಡುವಂತೆ ಏನಾಯಿತು. ಚೋದಯಂತ ಮಥಗಂತು ಮಾಧರಾತ್ ತತ್ರ ಧರ್ಮಜಮಜಂ ಪ್ರಣಮ್ಯ ಸಹ ಸೌಖ್ಯ ತೀರ್ಥ ಕವಿಲೋಕನಾಯಕೋ ವೇದನಾಯಕ ಪುರಸ್ಸರೋ ಯಯೋ. ಚೋದಯಂತಂ ಪ್ರೇರಣೆ ಮಾಡ್ತಾ ಇದ್ರಂತೆ, ನೀವು ಹೊರಡ್ರಿ ಅಂತ ಹೇಳಿ. ಗಂತುಂ ಚೋದಯಂತಂ, ನೀವಿನ್ನು ಬದಲಿಗೆ ಹೊರಡ್ರಿ ಅಂತ ನಾರಾಯಣ ದೇವರು ಹೇಳಿದಾಗ, ಆದರಾತ್ ತತ್ರ ಧರ್ಮಜಮಜಂ ಪ್ರಣಮ್ಯ ಸಹ ಹೊರಡಲಿಕ್ಕೆ ಅನುಮತಿಯನ್ನು ತಗೊಂಡ್ರಂತೆ. ಬಂದಾಗ ಹೇಗೆ ಬಂದು ಅನುಮತಿಯನ್ನು ತಗೊಂಡಿದ್ರು, ನಿಮ್ಮ ಆಶ್ರಮಕ್ಕೆ ಬಂದಿದ್ದೇನೆ ಅಂತ ಹೇಳಿ, ಹಾಗೆ ಹೊರಡುವಾಗ ಒಂದು ಅನುಮತಿಯನ್ನು ತೆಗೆದುಕೊಂಡ್ರಂತೆ. ತತ್ರ ಧರ್ಮಜಮಜಂ ಪ್ರಣಮ್ಯ ಸಹ, ಆ ಧರ್ಮಜ ಯಮದೇವರ ಮಗನಾಗಿರುವಂತಹ ನಾರಾಯಣನಿಗೆ ಆದರಾತ್ ಶ್ರದ್ಧಾಭಕ್ತಿ ಪೂರ್ವಕವಾಗಿ ನಮಸ್ಕಾರವನ್ನ ಮಾಡಿ ಹೊರಟರು. ಎಲ್ಲಿಂದ ಹೊರಟ್ರೀಗ?
ಮೇರು ಪರ್ವತದಲ್ಲಿ ಇರುವಂತಹ ಒಂದು ಕಡೆಗೆ ಇರುವ ನಾರಾಯಣಾಶ್ರಮದಿಂದ ಇನ್ನೊಂದು ಕಡೆಗೆ ಇರುವಂತಹ ವ್ಯಾಸಾಶ್ರಮಕ್ಕೆ ಹೊರಟಿದ್ದಾರೆ. ಸೌಖ್ಯ ತೀರ್ಥ ಕವಿಲೋಕನಾಯಕೋ ವೇದನಾಯಕ ಪುರಸ್ಸರೋ ಯಯೋ. ಸೌಖ್ಯ ತೀರ್ಥ ಕವಿಲೋಕನಾಯಕ. ಸೌಖ್ಯ ತೀರ್ಥರೆಂಬ ಕವಿಲೋಕನಾಯಕರು, ಜ್ಞಾನಿಗಳ ನಾಯಕರಿವರು. ಎಂಥವರು ಅಂತ ಕೇಳಿದ್ರೆ ಸಾಮಾನ್ಯದವರು ಸಣ್ಣವರು ಅಂತ ತಿಳಿಬೇಡ್ರಿ. ಸೌಖ್ಯ ತೀರ್ಥರು ಅಂದ್ರೆ ಕವಿಲೋಕನಾಯಕರು. ಕವಿಗಳ ಲೋಕ ಅಂದ್ರೆ ಜ್ಞಾನಿಗಳ ಪ್ರಪಂಚ. ಆ ಜ್ಞಾನಿಗಳ ಪ್ರಪಂಚದಲ್ಲಿ ದೊಡ್ಡ ನಾಯಕರಾಗಿ ಹೊರಟಿರ್ತಕ್ಕಂಥವ್ರು ಇವರು, ಜ್ಞಾನಿಪ್ರಿಯರು. ಹಾಗಾಗಿ ಅವರು ಬರುವಾಗ ಒಬ್ಬರೇ ಬರಲಿಲ್ಲ, ವೇದನಾಯಕ ಪುರಸ್ಸರೋಯಯೌ. ವೇದನಾಯಕರಾಗಿರುವ ವೇದವ್ಯಾಸ ದೇವರ ಜೊತೆಗೆ ಹೊರಟು ಬಂದಿದ್ದಾರೆ. ಹೋಗುವಾಗ ವ್ಯಾಸರನ್ನ ಮುಂದಿಟ್ಟುಕೊಂಡು ನಾರಾಯಣ ದೇವರ ಕಡೆಗೆ ಹೋಗಿದ್ರು. ಬರುವಾಗ ಮತ್ತೆ ವ್ಯಾಸರನ್ನ ಮುಂದಿಟ್ಟುಕೊಂಡು ವ್ಯಾಸಾಶ್ರಮಕ್ಕೆ ಬಂದಿದ್ದಾರೆ. ಹಿರೇಬದರಿಯಲ್ಲೇ ಇದೆಲ್ಲ ಮೇರು ಪರ್ವತದಲ್ಲಿ ನಡೀತಾ ಇದ್ದದ್ದು. ಈಗ ಬರುವಾಗ ನಾರಾಯಣ ದೇವರು ಮಧ್ವಾಚಾರ್ಯರಿಗೆ ಬ್ರಹ್ಮತರ್ಕದ ಉಪದೇಶವನ್ನ ಮಾಡಿ ಕಳಿಸಿದ್ದಾರೆ. ಬ್ರಹ್ಮತರ್ಕದ ಉಪದೇಶ ಆದ ಮೇಲೆ ಮಧ್ವಾಚಾರ್ಯ ಪ್ರಶ್ನೆ ಮಾಡಿದ್ರಂತೆ, ಆ ಪುಸ್ತಕ ಒಂದು ಕೊಟ್ಟು ಬಿಟ್ರಿ ನನಗೆ, ಬ್ರಹ್ಮತರ್ಕವನ್ನ ತೆಳಗೆ ತಗೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ನಾನು ಕೊಡೋದಿಲ್ಲ, ವ್ಯಾಸರು ಕೊಡ್ತಾರೆ ಅಂತ ಹೇಳಿದ್ರಂತೆ. ಹೀಗಾಗಿ ವ್ಯಾಸಾಶ್ರಮಕ್ಕೆ ಬಂದ ಮೇಲೆ ವೇದವ್ಯಾಸ ದೇವರು ಬ್ರಹ್ಮತರ್ಕದ ಒಂದು ಕಾಪಿ ಕೊಟ್ಟ ಮೇಲೆ ತಗೊಂಡು ಬಂದ್ರ ಆಚಾರ್ಯ. ಅದು ಅಲ್ಲಿವರೆಗೆ ಲೋಕದಲ್ಲಿ ಇದ್ದದ್ದು ಮರೆಯಾಗೋಗಿತ್ತು. ಮತ್ತೆ ಶುದ್ಧವಾದ ಬ್ರಹ್ಮತರ್ಕವನ್ನು ಹಿಡಿದುಕೊಂಡು ಬಂದು ಆನಂದ ತೀರ್ಥರು ಜಗತ್ತಿಗೆ ಮುಟ್ಟಿಸಿದ್ದಾರೆ. ಈಗ ವೇದನಾಯಕ ಪುರಸ್ಸರೋ ಯಯೌ ಅಂತೂ ನಾರಾಯಣಾಶ್ರಮದಿಂದ ವ್ಯಾಸಾಶ್ರಮಕ್ಕೆ ಹೊರಟರು. ಮತ್ತೆ 2ನೇ ಶ್ಲೋಕದಲ್ಲಿ ಆಶ್ರಮಾಂತರಮವಾಪ್ಯ ಕೃಷ್ಣ ತಶ್ರಾವ್ಯಮೇಶ ಸಕಲಂಚ ಶುಶ್ರುವಾನ್ ಚಿತ್ತವೃತ್ತಿ ಮನೋವೃತ್ತಿ ಮಾಂ ಗುರೋ ಸಾಧ್ವಮೇತ್ತ ಗಮನೋನ್ಮುಖೋ ಭವತ್. ಆಶ್ರಮಾಂತರಮವಾಪ್ಯ, ಇನ್ನೊಂದು ಆಶ್ರಮಕ್ಕೆ ಬಂದು, ಯಾವುದು? ವ್ಯಾಸಾಶ್ರಮ. ಇಲ್ಲಿಂದ ಹೋಗುವಾಗ ಆ ವ್ಯಾಸಾಶ್ರಮದಲ್ಲಿ ಇದ್ದ ಸುಮಂತ ಜೈಮಿನಿ ವೈಶಂಪಾಯನಾಚಾರ್ಯೆಲ್ಲ ಅಂದ್ಕೊಂಡಿದ್ರಂತೆ ಮಧ್ವಾಚಾರ್ಯ ಭಾಗ್ಯ ವ್ಯಾಸರೇ ಅವರನ್ನು ಕರೆದುಕೊಂಡು ನಾರಾಯಣಾಶ್ರಮಕ್ಕೆ ಹೋಗಿದ್ದಾರೆ ಅಂತ. ತಿರುಗಿ ಬಂದಾಗ ಅವರೆಲ್ಲ ಸ್ವಾಗತಕ್ಕೆ ನಿಂತ್ಕೊಂಡಿದ್ರಂತೆ. ಅಂತೂ ವೇದವ್ಯಾಸರು ಆನಂದ ತೀರ್ಥರು ಇಬ್ರು ಬಂದ್ರಲ್ಲ ಅಂತ ಸ್ವಾಗತವನ್ನ ಮಾಡಿದ್ರಂತೆ. ಆಶ್ರಮಾಂತರಮವಾಪ್ಯ ಕೃಷ್ಣತಃ. ಈ ಮಧ್ವಾಚಾರ್ಯರು ಆಶ್ರಮಾಂತರಂ, ಇನ್ನೊಂದು ಆಶ್ರಮ ಯಾವುದು? ವ್ಯಾಸಾಶ್ರಮಕ್ಕೆ ಬಂದು ಗುರೋಹೋ ಚಿತ್ತವೃತ್ತಿಂ ಅವೇತ್ಯ ಅನುವೃತ್ತಿಮಾನ್, ವೇದವ್ಯಾಸ ದೇವರ ಕಡೆಯಿಂದ ಕೇಳಿದ್ರಂತೆ. ಮತ್ತೆ ಕೃಷ್ಣತಃ ಸಕಲಂ ಶ್ರಾವ್ಯಂ ಶುಶ್ರವಾನ್, ಮತ್ತೆ ವೇದವ್ಯಾಸ ದೇವರು ಇನ್ನೇನೇನು ಹೇಳಬೇಕಾಗಿತ್ತು ಅದನ್ನೆಲ್ಲ ಹೇಳಿದ್ರಂತೆ. ಆಶ್ರಮಾಂತರಮವಾಪ್ಯ ಕೃಷ್ಣತಃ, ವ್ಯಾಸಾಶ್ರಮಕ್ಕೆ ಬಂದು ಅಲ್ಲಿ ವ್ಯಾಸರಿಂದ ಶ್ರಾವ್ಯಂ ಕೇಳಬೇಕಾದದ್ದೆಲ್ಲ ಸಕಲಂ ಶುಶ್ರುವಾನ್ ಕೇಳತಕ್ಕಂಥವರಾದ್ರು. ಚಿತ್ತವೃತ್ತಿಂ ಅನುವೃತ್ತಿಮಾನ್ ಗುರೋಹೋ ಚಿತ್ತವೃತ್ತಿಂ ಅನುವೃತ್ತಿಮಾನ್, ಗುರುಗಳ ಮನಸ್ಸಿಗೆ ತಕ್ಕದಾಗಿ ನಡೆದುಕೊಳ್ಳುವಂಥ ಶಿಷ್ಯರಾಗಿದ್ರಂತೆ. ಗುರುಗಳ ಮನಸ್ಸು ಹೇಗಿದೆಯೋ ಅದನ್ನು ನೋಡಿಕೊಂಡು ಅದರಂತೆ ನಡೀತಾ ಇದ್ರಂತೆ. ಆ ನಡೀತಾ ಇರುವಂಥವರು ಸಾಧ್ವವೇತ್ಯ ಅರ್ಥ ಮಾಡಿಕೊಂಡು ಇನ್ನು ನಾನು ಇರಬಾರ್ದು, ಯಾಕೆಂದ್ರೆ ವ್ಯಾಸರಿಗೆ ಹೊರಡಬೇಕು ಅಂತ ಅಪೇಕ್ಷೆ ಬಂದಿದೆ. ಅಲ್ಲಿ ಬಾ ಅಂತ ಹೇಳಿದ್ರಲ್ಲ, ಇವತ್ತು ಹೊರಡು ಅಂತ ಹೇಳ್ತಾ ಇದ್ದ. ಬದರಿಯಲ್ಲಿ ಬಾ ಅಂತ ಹೇಳಿದವರು ವ್ಯಾಸರೇ, ಇವತ್ತು ಹೊರಡು ಅಂತ ಹೇಳೋರು ವ್ಯಾಸರಾದ್ದರಿಂದ ಹೊರಡುತ್ತೇನೆ ಅಂತ ಹೇಳಿ ಸಾಧ್ವವೇತ್ಯ ಗಮನೋನ್ಮುಖೋ ಭವತ್, ಹೊರಡ್ಲಿಕ್ಕೆ ನಿಂತು ಶುಭ ಮುಹೂರ್ತದಲ್ಲಿ ಬದರಿಯಿಂದ ಹೊರಡ್ತಾ ಇದ್ದಾರೆ. ಮೇರು ಪರ್ವತದಲ್ಲಿದ್ದ ಬದರಿಯಿಂದ ಹೊರಡ್ತಾ ಇದ್ರೆ ಅಲ್ಲಿ ನಾರಾಯಣ ದೇವರಿಗೆ ನಮಸ್ಕಾರ ಹಾಕಿದ್ರೆ ಇಲ್ಲಿ ಮತ್ತೆ ವ್ಯಾಸರಿಗೆ ನಮಸ್ಕಾರ ಹಾಕಿದ್ರು. ಹೇಗಿದ್ರು? ಮಂದಹಾಸ ಮೃದು ಸುಂದರಾನನಂ ವಂದನೀಯಮಭಿವಂದ್ಯ ಸತ್ಪತಿಂ ಪ್ರಾಜ್ಞಮೌಲಿ ಮಣಿರಭ್ಯನುಜ್ಞಯ ತಸ್ಯ ತಾವದಗಮನ್ಮಹಾಮತಿ. ಪ್ರಾಜ್ಞಮೌಲಿ ಆನಂದ ತೀರ್ಥರು, ಪ್ರಾಜ್ಞಮೌಲಿ ಮಣಿ ಆನಂದ ತೀರ್ಥರು ಮಂದಹಾಸ ಮೃದು ಸುಂದರಾನನಂ, ಮುಗುಳ್ನಗೆಯಿಂದ ಕೂಡಿದ್ರಂತ. ವೇದವ್ಯಾಸ ದೇವರ ನಗೆ ಅದು ವೇದವ್ಯಾಸ ದೇವರ ಮುಖ ಆಗಿತ್ತು ಅಂದ್ರೆ ಮುಗುಳ್ನಗೆಯಿಂದ ಕೂಡಿಕೊಂಡಿತ್ತು. ಹೊರಡಲಿಕ್ಕೆ ಅಪ್ಪಣೆ ಕೊಟ್ಟಂತೆ ಇತ್ತಂತ. ಕೆಲವರು ನಗ್ತಿರ್ತಾರೆ, ಅವ್ರ ನಕ್ರೆ ಗೊತ್ತಾಗಬೇಕು ಮುಗೀತು ಕಾರ್ಯಕ್ರಮ ಅಂತ ಅರ್ಥ, ಇನ್ನು ಹೊರಡಬೇಕು ಅಂತ ಅರ್ಥ. ಕೆಲವರು ಸುಮ್ಮನೆ ನಗ್ತಿರ್ತಾರೆ, ನಗಲಿ ಬಿಡ್ಲಿ ಬೇಕಾದಿರ್ಲಿ ಬಿಡ್ಲಿ ಒಟ್ಟಿಗೆ ನಗ್ತಿರ್ತಾರಂತೆ. ಹಂಗೆ ಮಾಡಬಾರ್ದು, ನಗ್ತಾ ಇರಬೇಕು. ಯಾರಾದರೂ ಎದುರಿಗೆ ಸಿಕ್ಕರೆ ಮಾತಾಡುವಾಗ ಹೇಗೆ ನಗಬೇಕು ಹೇಗಿರಬೇಕು ಅಂತ ಹೇಳಿ ರಾಮಚಂದ್ರ ಕಲಿಸ್ತಾನಂತೆ. ಸ್ಮಿತಪೂರ್ವಾಭಿಭಾಷೀಚ ಅಂತ ಹೇಳ್ತಾರೆ.
ಹೆಂಗಿದ್ದ ರಾಮಚಂದ್ರ? ಅದೇ ವೇದವ್ಯಾಸ ದೇವರಲ್ಲ, ಬೇರೆ ಏನು? ಸ್ಮಿತಪೂರ್ವ ಅಭಿಭಾಷಿ. ಯಾರಾದರೂ ಮಾತಾಡ್ತಾ ಇದ್ರೆ ಮೊದಲು ತಾನೇ ಮುಗುಳ್ನಗೆಯಿಂದ ಮಾತಾಡ್ತಿದ್ದಂತೆ. ಮೊದಲು ಮಾತಾಡ್ತಿದ್ದಂತೆ, ಅವರು ಮಾತಾಡ್ಲಿಂತ ಕಾಯ್ತಿರ್ಲಿಲ್ಲ. ಮಾತಾಡ್ಲಿ ತಗೋ, ಆಮೇಲೆ ಮಾತಾಡ್ದಾಯ್ತು ಅಂತ ಹೇಳಿ ಹಿಂಗೆ ಸೊಟ್ಟು ಮುಸುಳಿ ಹಾಕೊಂಡು ಕೂತಿರ್ತಿರ್ಲಿಲ್ಲ. ಕೆಲವ್ರಿಗೆ ಹಂಗೆ ಭಯಂಕರ ಬಿಗುಮಾನ. ಬಿಗುಮಾನ ಅಂದ್ರೆ ಏನು? ಕೂತ್ ಬಿಡೋದು ಹಿಂಗ ಅಂತ ಹೇಳಿ, ಏನೋ ಹಿಂಗ ತಿಂದುಬಿಟ್ಟಾರ, ಅದು ಹೊರಗೆ ಹೋಗುವಲ್ತಾಗ್ಯದ ಅಂತ ಹೇಳಿ ಕೂತಿರ್ತಾರಲ್ಲ, ಹಂಗೆಲ್ಲ ಆಬಾರ್ದು. ನಾವೇ ಮಾತಾಡ್ಬೇಕು. ಏನು ಅದೇನು? ದೇವರೇ ಮಾತಾಡಿದ್ದಾನೆ. ಸ್ಮಿತ ಪೂರ್ವ ಅಭಿಭಾಷಿ, ಪೂರ್ವದಲ್ಲಿ ಮಾತಾಡ್ತಿದ್ದ, ಸ್ಮಿತ ಮಾತಾಡ್ತಿದ್ದ, ಅಭಿಭಾಷಿ ಮುಖಕ್ಕೆ ಮುಖ ಕೊಟ್ಟು ಮಾತಾಡ್ತಿದ್ದಂತೆ. ಇವ್ರು ಇಲ್ಲಿ ಮಾತಾಡ್ತಿರೋದು ಅವ್ರ ಕತ್ತಿರ್ಕೊಂಡು ಕೂತಿರೋದು. ಹಂಗ ಏನ್ ಪ್ರಯೋಜನ? ಅದಕ್ಕೆ ಹಂಗಲ್ಲ. ವೇದವ್ಯಾಸ ದೇವರು ಅದೇ ಲಕ್ಷಣ. ಮಂದಹಾಸ ಮೃದು ಸುಂದರಾನನಂ ವಂದನೀಯಮಭಿವಂದ್ಯ ಸತ್ಪತಿಂ. ಭೂಮಿಯಲ್ಲಿ ಯಾರಿಗಾದರೂ ನಮಸ್ಕಾರ ಮಾಡೋದು ಅಂತಿದ್ರೆ ಇವರಿಗೆ ಅಭಿವಂದ್ಯ ಸತ್ಪತಿಂ. ಪ್ರಾಜ್ಞಮೌಲಿ ಮಣಿರಭ್ಯನುಜ್ಞಯ ತಸ್ಯ ತಾವದಗಮನ್ಮಹಾಮತಿ. ಆಯ್ತು, ಸರಿ. ಈಗ ಹೊರಟರು, ಬದಲಿ ಬಿಟ್ರು, ಕೆಳಗಿಳಿತಾ ಬರ್ತಾ ಇದ್ದಾರೆ. ಅಲ್ರಿ, ಮತ್ತೆ ಹೋಗುವಾಗ ಆಗ್ಲೇ ಬರಂಗಿಲ್ಲ, ವಲ್ಲೇ ಹೋಗಂಗಿಲ್ಲ ಅಂದಿದ್ರು. ಈಗ ಹೊರಟು ನಿಂತ್ರಲ್ಲ, ಮತ್ತೆ ಈಗ ವಿರಹ ಕಾಣ್ಲಿಲ್ವೇನು ಅಂತ ಕೇಳಿದ್ರೆ, ತಸ್ಯ ವಲ್ಲಭತಮಾಸ ವಾಸಭೂರ್ಮಾನಸಾತ್ ಪೃಥುಲ ಮಾನಸಸ್ಯನೋ ನಾತ್ಯಜತ್ ಕ್ಷಣಮಪಿಜ್ಞ ಸಾವಿದಂ ನೈಷನಾಥ ವಿರಹೀತತೋ ಭವತ್. ಈಗ್ಯಾಕೆ ವಿರಹ ಆಗ್ತದೆ? ವೇದವ್ಯಾಸ ದೇವರು ನನ್ನ ಬಿಟ್ರು ಅಂತ ವಿರಹವೇ ಇಲ್ಲ ಈಗ. ಕಾರಣ ಏನು? ಮಾನಸಾತ್ ಪೃಥುಲ ಮಾನಸಸ್ಯನೋ. ತಸ್ಯ ವೇದವ್ಯಾಸ ದೇವರಿಗೆ ವಲ್ಲಭತಮ ಆಸ, ಮಧ್ವಾಚಾರ್ಯ ಮನಸ್ಸಿನಷ್ಟು ಪ್ರೀತಿ ಪಾತ್ರವಾದ ಇನ್ನೊಂದು ಜಾಗವೇ ಇದ್ದಿದ್ದಿಲ್ಲಂತೆ ವಾಸ ಮಾಡಲಿಕ್ಕೆ. ಎಲ್ಲಿ ವಾಸ ಮಾಡ್ತಾ ಇದ್ದಾರೆ ಮಧ್ವಾಚಾರ್ಯ ವೇದವ್ಯಾಸ ದೇವರು ಪರಮಾತ್ಮ ಅಂತಂದ್ರೆ, ಶ್ವೇತದ್ವೀಪ ಅನಂತಾಸನ ವೈಕುಂಠಗಳಲ್ಲಿ ಕಡಿಮೆ, ಮಧ್ವಾಚಾರ್ಯ ಮನಸ್ಸಿನಲ್ಲಿ ಜಾಸ್ತಿ ಇರ್ತಿದ್ರಂತೆ. ಇಷ್ಟೇ ತಿಳ್ಕೊಳ್ರಿ. ನಮ್ಮ ಆಚಾರ್ಯ ಯಾಕೆ ದೊಡ್ಡವರು ಅಂತಂದ್ರೆ, ಆ ನಾರಾಯಣ ದೇವರು ಅಲ್ಲಿ ಶ್ವೇತದ್ವೀಪ ಅನಂತಾಸನ ವೈಕುಂಠದಲ್ಲಿ ಎಷ್ಟೊತ್ತಿರ್ಬೇಕಲ್ಲ, ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇಲ್ಲಿ ಇರ್ತಿದ್ರಂತೆ, ಇಲ್ಲೇ ಹೆಚ್ಚಿರ್ತಿದ್ರಂತೆ, ಯಾವಾಗಲೂ ಇರ್ತಿದ್ರಂತೆ. ಹೀಗಾಗಿ ತಸ್ಯ ವಲ್ಲಭತಮಾಸ ವಾಸಭೂ. ಮಧ್ವಾಚಾರ್ಯರ ಮನಸ್ಸು ಪೃಥುಲ ಮಾನಸಸ್ಯನೋ. ಆಚಾರ್ಯರ ಮನಸ್ಸನ್ನ ಬಿಟ್ರೆ ವೇದವ್ಯಾಸ ದೇವರಿಗೆ ಇನ್ನೊಂದು ವಾಸ ಮಾಡುವ ಜಾಗ ಅಂತೇ ಇದ್ದಿದ್ದಿಲ್ವಂತೆ. ನಮಗೆಲ್ಲ ಅಂತಿರ್ತೀವಲ್ಲ, ನಮಗೆ ಆ ಪ್ಲೇಸ್ ಅಂದ್ರೆ ಬಹಳ ಪ್ರೀತಿ, ಈ ಜಾಗ ಅಂದ್ರೆ ಬಹಳ ಪ್ರೀತಿ ಅಂತಿರ್ತೀವಿ. ಅಲ್ಲಿ ಹೋಗಿ ಕೂತ್ರೆ ಸಾಕು, ಆನಂದ ಆಗತ್ತೆ, ಇಲ್ಲಿ ಹೋಗಬೇಕು ಅನ್ನಿಸ್ತದೆ, ಅಲ್ಲೇ ಇರ್ತೀವಿ ಅಂತ ಹೇಳಿ ಹೇಗೆ ನಾವು ಅಲ್ಲಿ ಇಲ್ಲಿ ಇಲ್ಲಿ ಅಂತ ಹೇಳ್ತಿರ್ತೀವಲ್ಲ, ಹಾಗೆ ಆನಂದ ತೀರ್ಥರ ಮನಸ್ಸನ್ನ ವೇದವ್ಯಾಸ ದೇವರು ಎಷ್ಟು ನೆಚ್ಚಿಕೊಂಡಿದ್ರು ಅಂದ್ರೆ, ಅದಕ್ಕಿಂತ ಒಳ್ಳೆ ಜಾಗ ಇನ್ಯಾವ್ದು ಇಲ್ವೇ ಇಲ್ಲೇನೋ ಅನ್ಕೋಬೇಕಂತ. ಅದಕ್ಕೆ ಹೇಳಿದ್ರು, ತಸ್ಯ ವಲ್ಲಭತಮಾಸ ವಾಸಭೂ ಮಾನಸಾತ್ ಪೃಥುಲ ಮಾನಸಸ್ಯನೋ ನಾತ್ಯಜತ್ ಕ್ಷಣಮಪಿ. ಒಂದು ಕ್ಷಣವೂ ಬಿಡಲಿಲ್ಲ ಮಧ್ವಾಚಾರ್ಯರ ಮನಸ್ಸಿನಿಂದ, ಒಂದು ಕ್ಷಣ ಬಿಡಲಿಲ್ಲ. ಯಾರು? ವೇದವ್ಯಾಸದೇವರು ಪರಮಾತ್ಮ. ಎಷ್ಟು ಅವರಿಬ್ಬರ ಮಧ್ಯದಲ್ಲಿ ಗಾಢವಾದ ಪ್ರೀತಿ ಅನ್ಯೋನ್ಯತೆ ಇದೆ ಪರಸ್ಪರವಾಗಿ ಅಂತ ಕೇಳಿದ್ರೆ, ಎಲ್ಲಿ ವಾಯುದೇವರಿರ್ತಾರೋ ಅಲ್ಲೇ ದೇವರಿರ್ತಾನೆ, ಎಲ್ಲಿ ದೇವರಿರ್ತಾರೋ ಅಲ್ಲೇ ವಾಯುದೇವರಿರ್ತಾರೆ. ಭಗವಂತ ಸೃಷ್ಟಿ ಮಾಡ್ಲಿಕ್ಕೆ ಹೊರಟನಂತೆ, ಎಲ್ಲ ದೇವತೆಗಳನ್ನು ಸೃಷ್ಟಿ ಮಾಡಬೇಕು. ವಾಯುದೇವರನ್ನು ಸೃಷ್ಟಿ ಮಾಡುವಾಗ ಸಂಕಲ್ಪ ಮಾಡಿದ್ನಂತೆ. ಎಲ್ಲರೂ ಸೃಷ್ಟಿ ಮಾಡುವಾಗ ಸಂಕಲ್ಪ ಮಾಡಿರ್ತಾರಲ್ಲ, ಹಂಗ ವಾಯುದೇವರನ್ನ ಸೃಷ್ಟಿ ಮಾಡುವಾಗ ಭಗವಂತ ಒಂದು ಸಂಕಲ್ಪ ಮಾಡಿದ್ನಂತೆ. ಏನ್ ಸಂಕಲ್ಪ ಮಾಡಿದ? ಇಂಥ ಮಗು ಹುಟ್ಟಬೇಕಲ್ಲ ನನಗೀಗ, ಕಸ್ಮಿನ್ ವಹಂ ಉತ್ಕ್ರಾಂತೆ ಉತ್ಕ್ರಾಸ್ಯಾಮ್ ಸ್ಥಿತೇ ಸ್ಥಾಸ್ಯಾಮ್. ಆ ಹುಡುಗ ಎದ್ರೆ ನಾ ಹೇಳ್ಬೇಕು, ಆ ಹುಡುಗ ಕೂತ್ರೆ ನಾ ಕೂಡ್ಬೇಕು, ಅಂಥ ಹುಡುಗ ಹುಟ್ಟಬೇಕು ಅಂತ ಸಂಕಲ್ಪ ಮಾಡಿ ಸೃಷ್ಟಿ ಮಾಡಿದಾಗ ಬಂದವರು ವಾಯುದೇವರಂತ. ನೋಡ್ರಿ, ನಮ್ಮ ವಾಯುದೇವರ ಸೃಷ್ಟಿ ಹೇಗಾಯಿತು ಅಂದ್ರೆ, ಇದು ಮಧ್ವಾಚಾರ್ಯ ಹೇಳಿದ್ದಲ್ಲ, ಸಾರಿ, ಇದು ಮಧ್ವಾಚಾರ್ಯ ಹೇಳಲಿಲ್ಲ, ಇದು ಮತ್ತೆ ಟೀಕಾಚಾರ್ಯ ಹೇಳಲಿಲ್ಲ, ಇದು ಕಪಿಲಾಚಾರ್ಯ ಹೇಳಲಿಲ್ಲ, ಮತ್ತೆ ಯಾರು ಹೇಳಿದರು? ಉಪನಿಷತ್ತು ಹೇಳ್ತಿದ್ದು. ಇದು ಷಟ್ಪ್ರಶ್ನ ಉಪನಿಷತ್ತು ಹೇಳ್ತದೆ, ವೇದ ಹೇಳ್ತದೆ, ಕಸ್ಮಿನ್ ವಹಂ ಉತ್ಕ್ರಾಂತೆ ಉತ್ಕ್ರಾಸ್ಯಾಮಿ. ದೇವರು ಪ್ರಜೆಗಳ ಸೃಷ್ಟಿ ಮಾಡುವಾಗ ಇಂಥ ಒಂದು ಕೂಸಿನ ಸೃಷ್ಟಿ ಮಾಡ್ತೀನಿ ನಾನು, ಆ ಕೂಸು ಏನಾದರೂ ಎದ್ದು ಅಲ್ಲಿಂದ ಹೊಂಟ್ರೆ ತಕ್ಷಣ ನಾನು ಹೋಗ್ಬೇಕು, ತತ್ಕ್ಷಣ ನಾನು ಹೊರಡಬೇಕು. ಅಷ್ಟು ವಾಯುದೇವರ ಮೇಲೆ ಪ್ರೀತಿ ಅಂತ. ಬರೇ ಹೊರಡ್ಬೇಕಾ? ಅವರು ಕೂತ್ರೆ ಕೂತ್ಬಿಡ್ಬೇಕಂತಷ್ಟೆ. ಕಸ್ಮಿನ್ ವಹಂ ಉತ್ಕ್ರಾಂತೆ ಉತ್ಕ್ರಾಸ್ಯಾಮಿ ಸ್ಥಿತೇ ಸ್ಥಾಸ್ಯಾಮಿ ಅಷ್ಟೇ ಅಲ್ಲ, ಅವನು ಹೇಳಿದ್ರೆ ಹೂ ಅನ್ಬೇಕಂತ, ಅಂಥದ್ದೊಂದು ವ್ಯವಸ್ಥೆ ಮಾಡ್ಕೊಂಡ್ಬಿಟ್ರಂತೆ. ಯಾರು ಹೇಳಿದ್ರೆ ಹೂ ಅನ್ಬೇಕು?
ಮಧ್ವಾಚಾರ್ಯರು ಹೇಳಿದ್ರೆ ಪರಮಾತ್ಮ ಹೂ ಅಂದ್ಬಿಡ್ತಾನಂತೆ. ಎರಡನೇ ಸೆಕೆಂಡ್ ಡಿಸಿಷನ್ ಇಲ್ಲೇ ಇಲ್ಲ. ಸೆಕೆಂಡ್ ಒಪಿನಿಯನ್ ಅಂತ ಇರ್ತದೆ ನೋಡ್ರಿ. ಇನ್ನೊಂದು ಅಭಿಪ್ರಾಯ ತಗೊಂಡೇನು ತಿಂಗಿರ್ತದಲ್ಲ, ಹಂಗೆ ಇನ್ನೊಂದು ಅಭಿಪ್ರಾಯ ಇದ್ದಿದ್ದೇ ಇಲ್ಲ. ಯಾರು ಹೇಳಿದ್ರು? ವಾಯುದೇವ್ ಆಯ್ತು, ಇಷ್ಟೇ ಕೆಲಸ, ವಿಚಾರಣೆ ಮಾಡ್ತಿರ್ಲಿಲ್ಲವಂತ. ಅಷ್ಟು ವಾಯುದೇವರ ಮೇಲೆ ಪ್ರೀತಿ ಅಂತ. ವಿಭೀಷಣ ಲಂಕೆಯಿಂದ ಬಂದಿದ್ರೆ ಎಲ್ಲ ಕಪಿಗಳು, ರಾಮ ತಗೋಬೇಡ ಅವನ್ ನಮ್ಮ ಪಾರ್ಟಿಗೆ ಸೇರಿಸ್ಬೇಡ. ಯಾಕೆ ಸೇರಿಸಬಾರ್ದು ನಮ್ಮ ಪಾರ್ಟಿಗೆ ಅಂದ್ರೆ ಅವ ಕ್ಷತ್ರು ಪಕ್ಷದಿಂದ ಬಂದವನು, ಬೇಡ ಬೇಡ ಬೇಡ. ಹನುಮಂತ ಮುಖ ನೋಡಿದ, ರಾಮ ಹನುಮಂತನ ಮುಖ, ಹನುಮ ನಿನ್ನ ಅಭಿಪ್ರಾಯ ಏನು? ತಗೊಳ್ಬೇಕು, ಮುಗದೆ ಹೋಯ್ತು. ಸೆಕೆಂಡ್ ಮತ್ತೆ ಇನ್ನೊಂದು ಇನ್ಯಾರ ಅಭಿಪ್ರಾಯ ಕೇಳೋಣ, ಕೇಳೇ ಇಲ್ಲ. ಹನುಮ ಹೇಳಿದ ಅಂತಂದ ಮೇಲೆ ವಿಭೀಷಣ ಬಂದೇ ಬಿಟ್ಟ. ಅಂದ್ರೆ ಹನುಮಂತನ ಮೇಲೆ ಅರ್ಥಾತ್ ವಾಯುದೇವರ ಮೇಲೆ ಭಗವಂತನಿಗೆ ಎಷ್ಟು ಪ್ರೀತಿ ಇದೆ ಅಂದ್ರೆ, ವಾಯುದೇವರು ಕೂತ್ರೆ ಕೊಡ್ತಾನೆ, ನಿಂತ್ರೆ ನಿಲ್ತಾನೆ, ವಾಯುದೇವರು ಹೂ ಅಂದ್ರೆ ಕೆಲಸ ಮಾಡ್ತಾನೆ. ಇಷ್ಟು ಪ್ರೀತಿ ವಾಯುದೇವರ ಮೇಲೆ, ಇಷ್ಟು ಪ್ರೀತಿ ವಾಯುದೇವರ ಮೇಲೆ. ತಸ್ಯ ವಲ್ಲಭತ ಮಾಸ ಮಾಸ ಭೂ ಮಾನಸಾತ್ ಪೃಥುಲ ಮಾನಸಸ್ಯನೋ ನಾತ್ಯಜಕ್ಷಣಮಪಿಜ್ಞಸಾವಿಧಂ ನೈಷನಾಥ ವಿರಹೀತತೋ ಭವತ್. ಗೋಪಿಕಾಸ್ತ್ರೀಯರೆಲ್ಲ ಕೃಷ್ಣನ್ ರಥದ ಮುಂದೆ ನಿಂತಿದ್ರಂತ. ಕೃಷ್ಣನ್ ರಥದ ಮುಂದೆ ನಿಂತಿದ್ರಂತ. ಕೃಷ್ಣ ಮಥುರಾಕ್ ಕೊಂಟೀನಿ ಅಂತ ಹೇಳಿದ್ದಂತ. ನಾನು ಮಥುರಾಕ್ ಹೋಗ್ತೀನಿ, ಮುಗಿತ್ ನಂದಿಲ್ಲಿ ಅಂತ ಹೇಳಿ ಮಥುರಾಕ್ ಕೊಂಟೆ ಅನ್ನಂತ. ಅಕ್ರೂರ್ ಬಂದಿದ್ರಿ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಹೇಳಿ. ಅಕ್ರೂರ ಹಿಂದಿನ ದಿವಸ ಬಂದಿದ್ದ. ಹಿಂದಿನ ದಿವಸ ಅಕ್ರೂರ್ ಬಂದಾನ, ಮರುದಿವಸ ಬೆಳಿಗ್ಗೆ ಹೋಗೋದ್ರಾಗ ರಥದಾಗ ಗಾಲಿನೇ ಇದ್ದಿದ್ದಿಲ್ಲ. ರಥದೊಳಗೆ ಏನು ಟೈರ್ ಇರ್ಬೇಕಾಗಿತ್ತು, ಟೈರ್ ಪಂಚರ್ ಆಗ್ಬಿಟ್ಟಿತ್ತು. ಯಾಕಂದ್ರೆ ಈ ಗೋಪಿಕಾಸ್ತ್ರೆಲ್ಲ ಸೇರಿ ಮಾಡಿಬಿಟ್ಟಿದ್ರು, ಚಕ್ರ ಪಕ್ರ ಕೂಗು ಎಲ್ಲ ತೆಗೆದ್ಬಿಟ್ಟಿದ್ರು. ಸರಿ ಸರಿ ಪಾಪ ಕೊನಿ ಕೃಷ್ಣ ಬಂದು ಕೊಡ್ರೆ, ನಿಮ್ಮನೆಯಾಗ ಆ ಚಕ್ರದ ಕೊಡ್ರೆ, ನಿಮ್ಮನೆಯಾಗ ಈ ಚಕ್ರದ ಕೊಡ್ರಿ ಅಂತ ಕೃಷ್ಣನೇ ಕರೆಸಿ ಎಲ್ಲಾರ ಮನೆಯಾಗಿಂದ ಚಕ್ರ, ಧ್ವಜ, ಕುದುರಿ, ಲಗಾಮೆಲ್ಲ ತರಿಸಿಕೊಟ್ಟ. ಕೊನೆಗೆ ರಥದ ಮೇಲೆ ಹತ್ತಿದ್ರು, ಹೊರಟರು. ಕೃಷ್ಣ ಅಕ್ರೂರ ಹೊರಟರು. ಸ್ವಲ್ಪ ಹೊತ್ತು ಹೋಗಿ ಕಳಿಸಿದ ಮೇಲೆ ಎಲ್ಲ ಗೋಪಿಕಾಸ್ತ್ರ ಕೃಷ್ಣನಿಗೆ ಹೇಳಿದಂತ, ಕೃಷ್ಣ ಒಂದ್ ನಿಮಿಷ ಇರು ಅಂದ್ರು. ಏನು ನೀನಿಷ್ಟು ಸುಳ್ಳು ಬುರುಕ ಅಂತ ನಾವು ಅನ್ಕೊಂಡಿರ್ಲಿಲ್ಲ ಅಂದ್ರಂತ. ಕೃಷ್ಣಗೆ ಭಯ ಆಯ್ತು. ನಾನು ಯಾವಾಗ ಸುಳ್ಳು ಹೇಳಿದ್ನೋ ಅಂದ್ರೆ ಬಿಟ್ಟಿದ್ನೋ ಅಂತ ಅರ್ಥ. ಅದಕ್ಕೆ ಸುಳ್ಳು ಹೇಳಿದ್ನೋ ಅಂದ್ರೆ ಯಾವಾಗ ಸುಳ್ಳು ಹೇಳೋದು ಬಿಟ್ಟಿದ್ನೋ, ಯಾವಾಗ ಸುಳ್ಳು ಹೇಳ್ತಿದ್ದೀನಲ್ಲ ಯಾವಾಗ ಬಿಟ್ಟಿದ್ದೆ, ಏನ್ ಸುಳ್ಳು ಹೇಳಿದೆ ಅಂತ ಕೇಳಿದ್ನಂತೆ. ಏನಿಲ್ಲ, ಶಾಸ್ತ್ರ ಹೇಳ್ತದೆ, ನೀನ್ ಹೇಳ್ತೀಯ ಎಲ್ಲಿ ನೀನು ಅಲ್ಲಿ ಪ್ರಾಣ ಅಂತ ತಿಳ್ಕೊಂಡು ಹೇಳ್ತೀಯ, ಎಲ್ಲಿ ನೀನು ಅಲ್ಲಿ ಪ್ರಾಣ ಅಂತ ಹೇಳ್ತೀಯ. ಹಾಗಾದ್ರೆ ನೀನು ಮಥುರೆಗೆ ಮುಂದೆ ಮುಂದೆ ಹೋಗ್ತಾ ಇದ್ದಿ, ನಮ್ಮ ಪ್ರಾಣ ಯಾಕೆ ಇಲ್ಲೇ ಉಳ್ಕೊಂಡಿದೆ, ನಿನ್ ಜೊತೆಗೆ ಬರಬೇಕಾಗಿತ್ತಲ್ಲ ಅಂತ ಹೇಳಿದ್ರಂತೆ. ನಮ್ಮ ಪ್ರಾಣ ಇಲ್ಲಿ ಯಾಕೆ ಉಳ್ಕೊಂತು, ನಿನ್ ಜೊತೆಗೆ ಬರಬೇಕಾಗಿತ್ತಲ್ಲ ಅಂದ್ರು. ನೀನೇನ್ ಹೇಳಿದಿ, ನಾನೆಲ್ಲಿ ಪ್ರಾಣ ಅಲ್ಲಿ ಅಂತಿ, ಪ್ರಾಣ ಎಲ್ಲಿ ನಾನಲ್ಲಿ ಅಂತಿ, ಹಾಗಿದ್ರೆ ನೀನು ಹೋದಲ್ಲಿ ಪ್ರಾಣ ಹೋಗ್ಲಿ, ಪ್ರಾಣ ಬರ್ಲಿಲ್ಲ, ನಾವು ಸಾಯ್ತಾ ಇದ್ದೀವಿ ಕೃಷ್ಣ, ಬಿಟ್ಟು ಹೋಗ್ಬೇಡ ಅಂತ ಕೇಳ್ಕೊಂಡ್ರಂತೆ. ಕೇಳಿಕೊಂಡ್ರು ಕೂಡ ಶಾಸ್ತ್ರೀಯವಾಗಿ ಕೇಳ್ಕೊಂಡಿದ್ದಾರೆ. ಹೀಗಿರ್ಬೇಕು, ಆಧ್ಯಾತ್ಮಿಕವಾಗಿ ಕೇಳ್ಕೋಬೇಕು. ಕೃಷ್ಣ ನೀನೆಲ್ಲಿರ್ತೀಯ ಅಲ್ಲಿ ಪ್ರಾಣದೇವರು ಇರ್ತಾರಲ್ಲ, ಹಾಗಾದ್ರೆ ನೀನಿದ್ದಲ್ಲೇ ನಮ್ಮ ಪ್ರಾಣ ಇರ್ಲಿ ಅಂತ ಕೇಳಿಕೊಂಡ್ರಂತೆ. ನೈಷನಾಥ ವಿರಹೀತಥೋ ಭವತ್. ಆದ್ದರಿಂದ ಒಂದು ಕ್ಷಣವೂ ಕೂಡ ವ್ಯಾಸರು ಬಿಟ್ಟಿರ್ಲಿಲ್ಲ ಅಂತ ಹೇಳಿದ್ರು. ಇನ್ನು 5ನೇ ಪದ್ಯ ಬರುವಾಗ ಒಬ್ಬರೇ ಬರ್ತಿದ್ದಾರೆ. ಇಲ್ಲಿಂದ ಮೇರು ಪರ್ವತದಿಂದ ನಡ್ಕೊಂಡು ಬರ್ತಾ ಇದ್ರೆ ಇಲ್ಲಿಗೆ ಬರ್ಬೇಕು. ಈ ಗೋಚರಂ ಬದರಿಕಾಶ್ರಮ ಪಾರ್ಶ್ವಂ, ನಾವು ಯಾವ ಬದರಿಗೆ ಹೋಗ್ತೀವಲ್ಲ ಆ ಬದರಿಗೆ ಬರಬೇಕಾದ್ರೆ ದಾರಿಯಲ್ಲಿ ಕಾಡಿನಲ್ಲಿ ಯಾರಿರ್ತಾರೆ, ಯಾರ್ಯಾರಿಲ್ಲ. ಅಲ್ಲಿರೋವೆಲ್ಲ ಹುಲಿ, ಕರಡಿ, ಸಿಂಹ, ಪಕ್ಷಿ, ಪ್ರಾಣಿ, ಹಾವು, ಇವೇ. ಇನ್ನೇನು ಕಾಡು ಮನುಷ್ಯರು ಬಹಳ ಅಂದ್ರೆ ಕಾಡು ಪಾಪಗಳು ಅಂತಿರ್ತಾರಲ್ಲ, ಹಂಗೆ ಕಾಡು ಪಾಪಗಳಷ್ಟೇ, ಇನ್ನೇನು ಇರ್ತಾರೆ ಎಲ್ಲರೂ. ಅಂಥವರಿದ್ರೆ ಬರ್ತಾ ಇದ್ರಂತೆ. ವೀರದೃಷ್ಟಿಕೃತ ಸಿಂಹ ವಿಭ್ರಮ ಶಾಂತ ದೃಷ್ಟಿಕೃತ ಶಾಂತ ಸಮ್ಮದ ತತ್ರ ತತ್ರ ಪತಿಪಥ್ಯ ವಿಭ್ರಮ ಪರ್ವತಾದವತಾರ ಸರ್ವಧೀಹಿ ಪರ್ವತಾದವತಾರ ಸರ್ವಧೀಹಿ. ಪರ್ವತದಿಂದ ಅವತಾರ ಇಳಿದ್ಬಿಟ್ರು. ಪರ್ವತದಿಂದ ಏನ್ ಮಾಡಿದ್ರು, ಇಳದೇ ಬಿಟ್ರು. ಈ ಹೋಗೋದು ಹಿಡಿಯೋದು ಬಹಳ ತಾಗಂಗಿಲ್ರಿ. ಯಾಕೆ ಬದಲಿಗೆ ಹೋಗ್ಬೇಕಾದ್ರೆ ಅಷ್ಟ ಹಿಂಗದ ಹೋಗ್ಬಿಟ್ಟಿರಂತೀವಿ, ಅಲ್ಲಿ ಬರ್ಬೇಕಾದ್ರೆ ಹೀಗೆ ಬಂದೇ ಬಿಟ್ರು ಅಂತ. ಬರುವಾಗ ವೀರದೃಷ್ಟಿಕೃತ ಸಿಂಹ ವಿಭ್ರಮ, ಅಲ್ಲಿ ಕೆಲವು ಕ್ರೂರ ಪ್ರಾಣಿಗಳು ಅಡ್ಡಾದವಂತೆ. ಕಾಡಿನಲ್ಲಿ ಅಡ್ಡಾಗೇ ಆಗ್ತಾವ. ಮತ್ತು ಈ ಕೆಲವು ಹೊರಗೆ ಹೊಂಟಾಗ ಅಡ್ಡ ಆಗ್ತಿರ್ತಾವ್ರಿ ಕೆಲವೆಲ್ಲ ಪ್ರಾಣಿಗಳು. ಕೆಲವೆಲ್ಲ ಹೊರಗೆ ಹೊಂಟಾಗ ಬೆಕ್ಕ ಅಡ್ಡ ಬಂತು, ಕಾಗೆ ಅಡ್ಡ ಬಂತು, ಯಾರ್ಯಾರೋ ಅಡ್ಡ ಬಂದ್ರು ಅಂತ ಹಿಂಗಂತಿರ್ತಾರಲ್ಲ. ಅಡ್ಡ ಬಂದ ಕೂಡ ನಮಗೆ ಭಯ, ಏನಾಗ್ತದೋ ಏನೋ. ನಮ್ಮ ಗುರುಗಳು ಹೇಳ್ತಿರ್ಬೇಕು, ಯಾರಿಗೆ ಪ್ರಶ್ನೆ ಮಾಡ್ತಿರ್ಬೇಕು. ನಮ್ಮ ಗುರುಗಳು ಯಾರಿಗೆ
ಬೆಕ್ಕು ಅಡ್ಡ ಬಂತು, ಏನಾಗ್ತದೆ? ಯಾರಿಗೆ? ಬೆಕ್ಕಿಗೆ ಹೋದ ನಿನಗೆ ಹೋದ ಪ್ರಶ್ನೆ ಅವರಿಗೆ. ಯಾಕಂದ್ರೆ ಬೆಕ್ಕಿನಕ್ಕಿಂತ ಪಾಪಿ ನೀನು. ನೀ ಹೋದ್ರೆ ಬೆಕ್ಕಿಗೆ ಏನಾದ್ರೂ ಆಗಿಬಿಟ್ರೆ ಏನ್ ಮಾಡಬೇಕು? ಈಗ ನಮಗೆ ಬೆಕ್ಕು ಅಡ್ಡ ಹೋದದ್ದಕ್ಕೆ ನಮಗೇನಾದ್ರೂ ಕೆಟ್ಟದ್ದಾಗ್ತದೆ ಅಂತ. ಆದ್ರೆ ಬೆಕ್ಕಿಗೆ ನಾವು ಅಡ್ಡ ಹೋಗಿವಲ್ಲ, ಬೆಕ್ಕಿಗೆ ಏನಾಗ್ಬೇಡ ಮತ್ತೆ ಪಾಪ ಅದು ಸತ್ತು ಹೋಗ್ಬಿಟ್ರೆ ಅದಕ್ಕೂ ಜೀವ ಇದೆ ಅಲ್ವಾ? ಅದಕ್ಕೆ ನಾವು ವಿಚಾರ ಮಾಡ್ಬೇಕು. ಹೌದು, ಶಕುನ ಶಾಸ್ತ್ರ ಸತ್ಯ ಇಲ್ಲ ಅಂದಿಲ್ಲ. ಎಲ್ಲದಕ್ಕೂ ಅತಿಯಾಗಿ ಸುಮ್ಮನೆಲ್ಲೋ ಅಂಗಡಿಗೆ ಒಂದು ಹಾಲು ತರ್ಲಿಕ್ಕೆ ಕೊಂಡಿರ್ತಾರೆ, ಬೆಕ್ಕು ಅಡ್ಡ ಹೋಗ್ಬಿಡ್ತು. ಆ ಹಾಲು ನಾ ಕುಡಿತದೋ ಬೆಕ್ಕು ಕುಡಿತದೋ? ಏನ್ ಮಾಡ್ತೀವಿ? ಬೆಕ್ಕರ ಕೊಡ್ಲಿ ಹಾಲು ಕೊಡ್ಲಿ? ಇಂಥ ದೊಡ್ಡ ಬುದ್ಧಿ ಇರ್ತಾವೆ ಹೇಳ್ತೀನಿ. ಎಲ್ಲದ ಸುಮ್ಮನೆ ಎಲ್ಲೋ ಒಂದು ಕಡೆ ಪೇಪರ್ ತರ್ಲಿಕ್ಕೆ ಕೊಂಡಿರ್ತಾನೆ, ಕಾಗಿ ಎಡಕ್ಕೆ ಹಾರಿ ಹೋಗ್ಬಿಡ್ತು. ಪೇಪರು ಕಾಗಿ ಓದ್ತದೋ ನಾವು ಓದ್ತೀನೋ ಅಂದ್ರೆ ನೀನೇ ಓದ್ತಿ, ಪೇಪರ್ ಯಾರು ಓದ್ಬೇಕು? ಇಂಥವೆಲ್ಲಕ್ಕ ಶಕುನ್ ನೋಡಬಾರ್ದು. ಇಂಥವಕ್ಕೆಲ್ಲ ವಿವಾಹ ಇದೆ, ಉಪನಯನ ಇದೆ, ಏನೋ ಒಂದು ದೊಡ್ಡ ಗುರುಗಳ ಭೇಟಿ ಆಗ್ಲಿಕ್ಕೆ ದೇವಸ್ಥಾನ ಸುಮ್ಮನೆ ನೋಡ್ಕೊಂಡಿರ್ಬೇಕಷ್ಟೇ. ಅದಕ್ಕೆ ಯಾಕೆ ಹೇಳಿದೆ ಅಂದ್ರೆ ಚಿಕ್ಕವರಿದ್ದಾಗೆಲ್ಲ ನಮಗೆ ಇದು ಅನಿಸ್ತಿರ್ಬೇಕು. ಮನೆಯಲ್ಲಿ ಹೇಳ್ಬಿಟ್ಟಿರ್ತಿದ್ದೀರಲ್ಲ, ಏನೋ ಹೊರಗೆ ಹೊಂಟು ಹೊತ್ತಿನೊಳಗೆ ಎಲ್ಲ ದಾರ್ಯಾಗ ಬಂದು ಕೊಳ್ಳಿ ಏನಾಗ್ತದೋ ಏನೋ, ಬೆಕ್ ಬೇರೆ ಅಡ್ಡ ಹೋಗ್ಬಿಡ್ತು, ಈಗ ಮುಂದೆ ಕೆಲಸ ಏನೋ ಅಂತ ಅಲ್ಲೇನು ಆಗ್ಬೇಕಾಗಿತ್ತು ಅದೇ ಆಗ್ತಿರ್ತದೆ, ಅದೇ ಬೇರೆ ಆಗ್ತಿರ್ಲಿಲ್ಲ. ಹಾಗಾಗಿ ದಾರಿಯಲ್ಲಿ ಆಚಾರ್ಯರಿಗೆ ಕಾಡು ಪ್ರಾಣಿಗಳಲ್ಲಿ ಭೇಟಿಯಾದವಂತೆ. ಆ ಹುಲಿ, ಆ ಕರಡಿ, ಆಮೇಲೆ ಅದೇನು ಹಾವುಗಳು, ಯಾವ ಪ್ರಾಣಿಗಳು ಭೇಟಿಯಾದವೋ ಅದಕ್ಕೆಲ್ಲ ಹೆಂಗ್ ಕಂಡ್ರು ಆಚಾರ್ಯರು ಅಂದ್ರೆ ವೀರ ದೃಷ್ಟಿಕೃತ ಸಿಂಹ ವಿಭ್ರಮ. ಯಾವುದೋ ಸಿಂಹ ಹಿಡ್ಕೊಂಡ್ಬರ್ತಾ ಇದೆ ಏನೋ ಅಂತ ಅನಿಸ್ಬೇಕಂತ. ಆ ಎಲ್ಲ ಪ್ರಾಣಿಗಳಿಗೆ ಹೇಗೆ ಕಾಣಿಸ್ತಿದ್ರು ಆಚಾರ್ಯರು ಅಂದ್ರೆ ಸಿಂಹ ಹಿಡ್ಕೊಂಡು ಬಂದಾಗಿರ್ಬೇಕಂತ. ಯಾಕಿರೋದಿಲ್ಲ? ಸಿಂಹ ಬರ್ಕೊಂಡ್ ಬರ್ದಂಗೆ ಇನ್ನೆಂಗ್ ಬರ್ಬೇಕು ಮತ್ತೆ? ಸಿಂಹನೇ ಬರ್ತಾ ಇದೆ, ಅದು ಸಿಂಹ. ಆಚಾರ್ಯರು ಸಿಂಹ, ವಾಯುದೇವರು ಸಿಂಹ. ಯಾಕೆ ಸಿಂಹ ಅಂತ ಕೇಳಿದ್ರೆ ಆ ನರಸಿಂಹನೇ ಇವರಲ್ಲಿ ಇದ್ದಾನೆ, ಇನ್ನೇನಾಗ್ಬೇಕು ಮತ್ತೆ? ಇವರು ನರಸಿಂಹ, ಅವನು ನರಸಿಂಹ. ಆ ನರಸಿಂಹನನ್ನ ತಮ್ಮಲ್ಲಿ ಹೊತ್ತುಕೊಂಡು ಬರುವಂತಹ ಆಚಾರ್ಯರು ನಿಜವಾದ ಸಿಂಹನೇ. ಎಸ್ತೇ ಬನ್ಯೋ ವೀರಧ್ವಜ್ರ ಸಾಯಕ ಸಖವೋಜ ಪುಷ್ಯತಿ ವಿಕ್ರಮಾನುಷಕ ಸಾಕ್ಯಾಮದ ಸಮಾರ್ಯಂತ ಯಾಯುಜ ಸಹಸ್ಕೃತೇನ ಸಹಸಾ ಸಹಸ್ಪತ ಮನ್ಯುರಿಂದ್ರೋ ಮನ್ಯುರೇ ವಾಸ ದೇವೋ ಮನ್ಯುರ್ಹೋತ ವರುಣೋ ಜಾತವೇದಾಹ. ಮನ್ಯು ಸೂಕ್ತವನ್ನ ಕಂಡವರೇ ಇವರು. ಮನ್ಯು ಸೂಕ್ತವನ್ನ ಕಂಡವರು. ಇಷ್ಟರವರೆಗೆ ಲೋಕದಲ್ಲಿ ಇದ್ದಿದ್ದಿಲ್ಲ ಮನ್ಯು ಸೂಕ್ತ, ದೇವಲೋಕದಲ್ಲಿ ಮಾತ್ರ ಇತ್ತು. ಮನುಷ್ಯ ಲೋಕದಲ್ಲಿ ಕೊಟ್ಟವರು ಆನಂದ ತೀರ್ಥರು, ಅರ್ಥಾತ್ ಭೀಮಸೇನ. ಮನ್ಯು ಸೂಕ್ತವನ್ನ ಕಂಡವರೇ ಅವರು. ನರಸಿಂಹನನ್ನ ತಮ್ಮಲ್ಲಿ ಸದಾ ಹೊತ್ತವರವರು, ನಡೆದು ಬರ್ತಿರುವಾಗ ಸಿಂಹನಾದವರವರು. ಇನ್ನೇನು ನಮ್ಮ ಜೂ ಇರ್ತಾವಲ್ಲ, ಮೃಗಾಲಯದಲ್ಲಿರ್ತಾವಲ್ಲ ಸಿಂಹಗಳು, ಅವಲ್ಲ ಅಷ್ಟೇ. ಯಾಕೆಂದ್ರೆ ಇವಕ್ಕೆ ಒಂದೋ ಎರಡೋ 32 ಲಕ್ಷಣಗಳಿರುವ ಸಿಂಹ ಇದು. ಇದು ಎಂಥ ಸಿಂಹ ಅಂತಂದ್ರೆ 32 ಲಕ್ಷಣಗಳಿಂದ ಕೊಳ್ಳುವಂತಹ ಸಿಂಹ. ವೀರದೃಷ್ಟಿಕೃತ ಸಿಂಹ ವಿಭ್ರಮ. ಆ ಸಿಂಹದ ಆಯಾಲವೇನು, ಅದರ ಬೆನ್ನೇನು, ಅದರ ಬಾಲವೇನು ನಡೀತಾ ಬರ್ತಾ ಇದ್ರೆ ಎಂಥವರಿಗೂ ಭಯ ಹುಟ್ಟಿಸ್ತದೆ. ಎಂಥವರಿಗೂ. ಅದೇನು ಕಣ್ಣೇನ್ರಿ ಅದರದ್ದು ಸಿಂಹದ್ದು? ನರಸಿಂಹದೇವ್ರ ಕಣ್ಣು ನೋಡ್ಕೊಳ್ರಿ ಫೋಟೋದಾಗ, ಖರೆ ಅಲ್ಲ ಮತ್ತೆ. ಖರೆ ಆದ್ರೆ ಗೋವಿಂದ ಅಷ್ಟೇ. ಅದಕ್ಕೆ ಒಮ್ಮೆ ಫೋಟೋ ನೋಡ್ಕೊಂಡ್ಬಿಡ್ರಿ ಸಾಕಷ್ಟೆ. ಸಿಂಹದ್ದು ಒಂದು ಮುಖ, ನರಸಿಂಹದೇವ್ರ ಮುಖ. ಸಿಂಹ ವೀರದೃಷ್ಟಿಕೃತ ಸಿಂಹ ವಿಭ್ರಮ. ಹೀಗೆ ಕ್ರೂರ ಮೃಗಗಳಿಗೆ ಸಿಂಹದಂತೆ ಬಂದ ಆಚಾರ್ಯರು ಪಕ್ಕ ಅಲ್ಲಿ ಚಿಗಿರಿ ಬಂದ್ಬಿಡ್ತು, ಜಿಂಕೆ ಬಂತು, ಮೊಲ ಬಂತು, ಆಕಳು ಬಂತು. ಅದಕ್ಕೆ ಹೆಂಗ್ ಕಾಣ ಶಾಂತ ದೃಷ್ಟಿಕೃತ ಶಾಂತ ಸಮ್ಮದಾಗ. ಅವುಗಳಿಗೆಲ್ಲ ನಮಗಿಂತಲೂ ಸಾಧು ಪ್ರಾಣಿ ಯಾವುದೋ ಬಂದಿದೆ ಅಂತ ಅನಿಸ್ತೆ ಅಂತ. ನೋಡಿ ಎಷ್ಟು ಆಶ್ಚರ್ಯ. ಕ್ರೂರ ಮೃಗಗಳಿಗೆ ಕ್ರೂರ ಮೃಗರಾಗಿ ಕಂಡ್ರೆ ಆ ಶಾಂತ ದೃಷ್ಟಿ, ಶಾಂತ ಪ್ರಾಣಿಗಳು ಬಂದ್ರೆ ಶಾಂತವಾಗಿದ್ರಂತೆ, ಅದಕ್ಕಿಂತಲೂ ಶಾಂತ ಆಗಿದ್ರಂತೆ ಆ ಪ್ರಾಣಿಗಳು ಅನ್ಕೊಂಡುವಂತ. ಇಷ್ಟು ಶಾಂತ ಪ್ರಾಣಿ ಇರ್ತವೆ ಜಗತ್ನಾಗ ಅನ್ಕೊಂಡುವಂತ. ಇದು ಆಚಾರಲಿದ್ದ ವೈಶಿಷ್ಟ್ಯ, ಇದು ವಾಯುದೇವರ ವೈಶಿಷ್ಟ್ಯ. ಕ್ರೂರರಿಗೆ ಕ್ರೂರರು, ಶಾಂತರಿಗೆ ಶಾಂತ. ತತ್ರ ತತ್ರ ಪತಿಪಥ್ಯ ವಿಭ್ರಮ. ಇವೆರಡೂ ಬಿಟ್ಟು ಕೆಲವು ಇರ್ತಾವ ನೋಡ್ರಿ. ಇನ್ನೂ ಕೆಲವು ಪ್ರಾಣಿ ಇರ್ತಾವಲ್ಲ, ಉದಾಸೀನ ಪ್ರಾಣಿ ಅಂತ ಇರ್ತಾವ್ರಿ ಕೆಲವೆಲ್ಲ. ಉದಾಸೀನ ಪ್ರಾಣಿ ಅಂದ್ರೆ ಏನ್ರಿ? ಕೂತ್ಬಿಟ್ಟಿರ್ತಾವ್ರಿ ತಣ್ಣಗೆ ಕಟ್ಟಿ ಮೇಲೆ. ಯಾರು ಹೋದ್ರು ಅಷ್ಟ, ಬಂದ್ರು ಅಷ್ಟ, ಇದ್ರು ಅಷ್ಟ, ಇಲ್ಲದೆ ಇದ್ರು ಅಷ್ಟ. ನಮಗೇನ್ರಿ ಅಂತಾರೆ? ಎಷ್ಟೋ ದಾಸ್ತೆ ಸ ಆಸ್ತೆ. ಹೌದು, 3 ತರಹದ ಜೀವರಾಶಿಗಳಿದ್ದಾರೆ. ವಾಯುದೇವರನ್ನ ಉದಾಸೀನರಾಗಿ ನೋಡುವಂಥವರಿದ್ದಾರೆ, ಕೆಲವರು ಸಮಾಸೀನರಾಗಿ ನೋಡುವರಿದ್ದಾರೆ, ಕೆಲವರು ತಿರಶ್ಚೀನರಾಗಿ ನೋಡುವರಿದ್ದಾರೆ. ತಿರಶ್ಚೀನರಾಗಿ ನೋಡುವಂಥವ್ರು ದುರ್ಯೋಧನಾದಿಗಳು, ಸಮಾಸೀನರಾಗಿ ನೋಡುವರು ಧರ್ಮರಾಜಾದಿಗಳು,
ಉದಾಸೀನರಾಗಿ ನೋಡೋರು ನಿತ್ಯ ಸಂಸಾರಿಗಳು. ನಿತ್ಯ ಸಂಸಾರಿಗಳು ಉದಾಸೀನ. ಎಸ್ತೂದಾಸ್ತೆ ಸಾಸ್ತೆ ಅಂಥ ಪ್ರಾಣಿಗಳು ಇದ್ವು. ಅವ್ರಿಗೆ ಹೆಂಗ್ ಕಾಣಿಸಿದ್ರು ಆಚಾರ್ಯರು ಅಂದ್ರೆ ಪಥ್ಯ ವಿಭ್ರಮ. ಅವ್ರಿಗೆ ಹೆಂಗ್ ಕಾಣಿಸ್ಬೇಕು ಹಂಗೆ ಕಾಣಿಸಿರಂತೆ. ಹೆಂಗ್ರಿ ಅಂದ್ರೆ ನಾವೇನ್ ನಿತ್ಯ ಸಂಸಾರಿಗಳೇನ್ ನಮಗ್ ಕಾಣ್ಲಿಕ್ಕೆ? ನಮಗೆ ನಿತ್ಯ ಸಂಸಾರಿಗಳೇನ್ ಅಲ್ವಲ್ಲ. ಅಂದ ಮೇಲೆ ನಿತ್ಯ ಸಂಸಾರಿಗಳಿಗೆ ಹೇಗೆ ಕಾಣಬೇಕು ಹಾಗೆ ಕಾಣ್ತಾರ ವಾಯುದೇವರು, ಇನ್ನೇನ್ ಬೇಕಾಗಿಲ್ಲ. ಪರ್ವತಾದವತಾರ ಸರ್ವಧೀಹಿ, ಪರ್ವತದಿಂದ ಕೆಳಗಿಳಿದ್ರು. ಅದು ಹೇಗೆ ಸೂಚನೆ ಸಿಕ್ತೋ ಗೊತ್ತಿಲ್ಲ. ಅನಂತ ಮಠದಲ್ಲಿರುವಂತಹ ಶಿಷ್ಯರಿಗೆಲ್ಲ ವಾರ್ತೆ ಹೋಯ್ತು. ಅದು ಹೇಗೆ ಹೇಗೆ ದೇವರು ಪ್ರೇರಣೆ ಮಾಡ್ತಾನೆ ಗೊತ್ತಿಲ್ಲ. ಯಾರಿಗೋ ಶುಭ ಸೂಚನೆ, ಇವತ್ತೇನೋ ಆಗ್ತದೆ ನೋಡು, ಒಳ್ಳೇದಾಗ್ತದೆ ನೋಡು, ಇವತ್ತೇನೋ ಆಗ್ತದೆ ನೋಡು ಅಂತ ಯಾರೋ ನದಿ ದಂಡೆಯಲ್ಲಿ ಸ್ನಾನ ಮಾಡ್ತಾ ಇದ್ರು. ಆ ಅಲಕನಂಡೆಯಲ್ಲಿ ಸ್ನಾನ ಮಾಡ್ತಾ ಇದ್ರು. ಯಾರೋ ದಂಡಿ ಮೇಲೆ ಕುತ್ಕೊಂಡು ಜಪ ಮಾಡ್ತಾ ಇದ್ರು ಶಿಷ್ಯರು. ಯಾರೋ ಆನ್ಹಿಕ, ಯಾರೋ ದೇವರ ಪೂಜೆ ಮಾಡ್ತಾ ಇದ್ರು. ದೂರದಲ್ಲಿ ಆಚಾರ್ಯವರು ಕಾಣಿಸ್ಬಿಡ್ತು. ಏನ್ ಖುಷಿ ಆಗ್ಬೇಡ್ರಿ, ಏನ್ ಖುಷಿ ಆಗ್ಬೇಡ, ಎಲ್ರೂ ಒಟ್ಟಿಗೆ ಸೇರಿಬಿಟ್ರು. ಆ ಕಡೆಯಿಂದ ಆ ವಾಯುದೇವರು ಇಳಿದು ಬರ್ತಾ ಇದ್ದಾರೆ, ಎಲ್ಲೂ ಸೇರಿದ್ರು. ನೋಡಿದ್ರಂತೆ ಹೇಗಿತ್ತು ಇವ್ರ ನೋಟ ಅಂತ ಕೇಳಿದ್ರೆ, ವಾನರೇಂದ್ರ ಇವ ತೀರ್ಣವಾರಿಧಿ ವಾಸುದೇವ ಇವ ರತ್ನ ರಾಜವಾನ್ ಭೀಮಸೇನ ಇವ ಸೂನು ವರ್ಯರ್ ನಿರ್ವೃತಿಂ ಸ್ವಜನಮಾನಿನಾಯ ಸಹ. ವಾನರೇಂದ್ರ ಇವ ತೀರ್ಣವಾರಿಧಿ, ಹನುಮಂತನು ಲಂಕೆಯಿಂದ ತಿರುಗಿ ಬಂದಲ್ಲ, ಈಚೆ ದಡದಲ್ಲಿ ಕೂತಿದ್ರಲ್ಲ ಜಾಂಬುವಂತ, ಅಂಗದ, ಮೈಂದ, ವಿವಿಧ, ತಾರ, ನೀಲ, ಈ ಕಪಿಗಳೆಲ್ಲ ಹನುಮಂತ ತಿರುಗಿ ಬಂದಾಗ ಏನ್ ರಿಯಾಕ್ಷನ್ ಇತ್ತಲ್ಲ ಅದೇ ರಿಯಾಕ್ಷನ್ ಇತ್ತಂತ, ಬೇರೆ ಏನಿಲ್ಲ. ಯಾಕೆ? ಅವತ್ತು ತಿರುಗಿ ಬಂದವರು ಹನುಮಂತ, ಇವತ್ತು ತಿರುಗಿ ಬಂದವರು ಮಧ್ವಾಚಾರ್ಯರು. ಅವತ್ತಿದ್ದವರು ಇವತ್ತು ಇಲ್ಲೇ ಇದ್ದಾರೆ, ಬೇರೆ ಯಾರಿರ್ಬೇಕು ಮತ್ತೆ? ಆಚಾರ್ಯ ಶಿಷ್ಯರಾಗಿ ಬಂದವರು ಬೇರೆ ಯಾರು? ಅವತ್ಯಾರ್ಯಾರು ದೇವತೆಗಳು ಬಂದಿದ್ರು ಅವರೇ ದೇವತೆಗಳೇ ಇವತ್ತು ಆಚಾರ್ಯ ಶಿಷ್ಯರಾಗಿ ಬಂದಿದ್ದಾರೆ ಅಂತಂದ ಮೇಲೆ ಆ ರಿಯಾಕ್ಷನ್ ಈ ರಿಯಾಕ್ಷನ್ ಇತ್ತಂತೆ. ವಾನರೇಂದ್ರ ಇವ ತೀರ್ಣವಾರಿಧಿ, ಯಾಕೆ? ತಿರುಗಿ ಬಂದದ್ದು ಅಂದ್ರೆ ಕೆಲಸ ಆದದ್ದು ಅಂತ ಅರ್ಥ. ತಿರುಗಿ ಬಂದಾರ ಕೆಲಸ ಆಗಿದೆ ಅಂತ ಅರ್ಥ. ನಾವು ನೆನ್ಬಿಟ್ಕೊಳ್ಬೇಕು. ವಾಯುದೇವರು ಹನುಮಂತ ಲಂಕೆಗೆ ಹೋಗಿ ತಿರುಗಿ ಬಂದಾಗ ಕಪಿಗಳಿಗೆಲ್ಲ ಭಾರಿ ಖುಷಿ ಆಯ್ತಂತೆ. ಯಾಕೆ ಖುಷಿ ಆಯ್ತು ಅಂದ್ರೆ, ಹೋಗುವಾಗ ಹನುಮ ಹೇಳಿ ಹೋಗಿದ್ದಂತೆ, ಸೀತಾನ್ ಕಂಡೇ ಬರ್ತೀನಿ. ಅಲ್ಲ, ಅಕಸ್ಮಾತ್ ಸೀತೆ ಇರ್ಲಿಲ್ಲ ಅಂದ್ರೆ, ಸಿಗಲಿಲ್ಲ ಅಂದ್ರೆ ಏನ್ ಮಾಡೋದು? ಲಂಕೆಯನ್ನು ಹೊತ್ಕೊಂಡ್ ಬಂದ್ಬಿಡ್ತೀನಿ ಅಂತ ಹೇಳ್ಬಿಟ್ರಿ. ಒಂದೇ ಮಾತು ಹನುಮ ಹೇಳಿದ್ದು, ಸೀತೆ ಸಿಕ್ಕರೆ ಭೇಟಿಯಾಗಿ ಬರ್ತೀನಿ. ಒಂದು ವೇಳೆ ಸೀತೆ ಸಿಗಲಿಲ್ಲ ಅಂದ್ರೆ ಅನಾಮತ್ತಾಗಿ ಲಂಕೆಯನ್ನು ಹೊತ್ಕೊಂಡು ಬಂದು ರಾಮನ ಕಾಲಿಗೆ ಹಾಕ್ಬಿಡ್ತೀನಿ ಅಂತ ಹೇಳ್ಬಿಟ್ರು. ಏನ್ ಧೈರ್ಯ ರೀ ಎಲ್ಲರ, ಏನ್ ಧೈರ್ಯ! ಹಿಂಗಾಗಿರ್ತದ್ರಿ. ಯಾವುದೇ ಒಂದು ಸಾಮಾನು ಹುಡುಕೋತ ಹೇಳಿರ್ತಾರ ಚೀಲದಾಗಿದ್ದು, ಸಿಗಂಗೆ ಇಲ್ಲ, ಕೊನೆಗೆ ಚೀಲ ತಂದು ಹಾಕ್ಬಿಡ್ತಾರೆ. ಬರೀ ಮುಗಿದೋದ್ ಕೆಲಸ, ತಗೊಳ್ಳಿ ಯಾವ್ದಾರು ಹುಡ್ಕೊಡಿ ಸಾಮಾನು ಅಂತ ಹೇಳಿ. ಒಂದ್ ಸಾಮಾನು ಹೇಳಿರ್ತಾರೆ, ಸಿಗಂಗಿಲ್ಲ, ಚೀಲ ತರ್ತಾರೆ, ಸುರಿ ಬಿಡ್ತಾರೆ, ಹುಡುಕೋ ಯಾವ್ದಕ್ಕೆ ಹುಡುಕೋ. ಆ ಹುಡುಕ ಸುರಿದ ಗದ್ದಲಾಗ ಇದ್ ಸಾಮಾನು ಹೋಗ್ಬಿಟ್ಟಿರ್ತಾರೆ ಇಲ್ಲೋ. ಇಂಥ ಗದ್ದಲ್ ನಮ್ದೆಲ್ಲ. ಅದಕ್ಕೆ ಬಂದ್ರು. ವಾನರೇಂದ್ರ ಇವ ತೀರ್ಣವಾರಿಧಿ, ಸುಗ್ರೀವನಿಗೆ ಹೋಗಿ ಒಬ್ಬ ಹೇಳಿದಂತೆ ಕಂಪ್ಲೇಂಟ್, ಸುಗ್ರೀವ ನೀ ಏನು ಹುಡುಕು ಅಂತ ಕಳಿಸಿದ್ದೆಲ್ಲ ಸೀತೆಯನ್ನ, ಆ ಕೋತಿಗಳವ ಅಲ್ಲ, ಕೋತಿಗಳಿಗೆ ಕೋತಿಗಳಂತೆ ಕರಿಬೇಕು, ಇನ್ನೇನ್ ಮಾಡ್ಲಿಕ್ಕೆ ಬರೋದಿಲ್ಲ. ಆ ಕೋತಿಗಳು ಬಹಳ ದಾನ್ಲೆ ಹಾಕ್ಲಿಕ್ಕತ್ತಾವ. ಯಾಕೆ? ಏನಾಯಿತು? ಏನಿಲ್ಲ, ಯಾವ ಮಧುವನವನ್ನ ನೀನು ರಕ್ಷಣೆ ಮಾಡು ಅಂತ ಹೇಳಿದ್ದಿ ನಮ್ಮನ್ನೆಲ್ಲ ನೂಕಿ ಒಳಗೆ ನುಗ್ಗಿ ಜೇನುತುಪ್ಪ ಎಲ್ಲ ಕುಡಿದು ಚೆಲ್ತಾ ಇದ್ದಾರೆ. ಅವ್ರಿಗೇನು ಶಿಕ್ಷೆ ಕೊಡಬೇಕು? ಸುಗ್ರೀವ್ ಹೇಳಿದ, ಶಿಕ್ಷೆ ಕೊಡಬೇಡ, ಸನ್ಮಾನ ಮಾಡು ಅಂತ ಹೇಳ್ಬಿಟ್ಟು. ಯಾಕೆ? ಖುಷಿಯಾದದ್ದು ಕುಡಿತಿರ್ತಾರೆ, ಸುಮ್ಮನೆ ಕುಡಿಯೋದಿಲ್ಲ. ಗೊತ್ತಾಯ್ತಲ್ಲ ಈಗ ಯಾಕೆ ಕುಡಿತಿರ್ತಾರೆ ಎಂಬುದು. ಅಲ್ಲ ಅಲ್ಲ ಅಂದ್ರೆ ಬಹಳ ಖುಷಿ ಆಗ್ಬಿಟ್ಟೆ ಕುಡಿಬಿಡ್ತಾರಂತೆ ಪಾಪ. ನನಗೆ ಗೊತ್ತಿಲ್ಲ, ಸುಮ್ಮನೆ ಹೇಳಿದೆ ಅಷ್ಟೇ. ಯಾಕೆ ಆಮೇಲೆ ಬಹಳ ಖುಷಿಯಾಗಿ ಕೊಡಿದ್ರೆ ಆಚಾರ್ಯ ಯಾವಾಗ ತಗೊಂಡ್ರೋ ಗೊತ್ತಿಲ್ಲ ಅಂತ ಕರ್ಕೋಬಾರ್ದು. ಬಹಳ ಖುಷಿಯಾಗಿದೆ. ಯಾಕೆ? ಕೆಲಸ ಮಾಡಿಕೊಂಡು ಬಂದ್ರೆ ಸೂಚಕ ಅಂತ. ಅದಕ್ಕೆ ಪ್ರಾಣದೇವರನ್ನ ಒಲಿಸ್ಕೊಳ್ಬೇಕಾದ್ರೆ ಜೇನುತುಪ್ಪದ ಅಭಿಷೇಕ ಮಾಡಬೇಕು. ಜೇನುತುಪ್ಪದ ಅಭಿಷೇಕ ಮಾಡಿದ್ರೆ ಪ್ರಾಣದೇವರು ಬೇಗನೆ ಒಲಿತಾರೆ. ಕೆಲಸ ಮಾಡ್ಕೊಂಡು ಬಂದಾಗ ಕುಡಿದದ್ದು ಪ್ರಾಣದೇವರು. ಅವ್ರು ಲಂಕೆಯನ್ನ ಕಂಡು ಬಂದಾಗ ಏನು ಕುಡಿದ್ರಲ್ಲ ಜೇನುತುಪ್ಪ, ಅದು ಅದು ಕೆಲಸ ಕಾರ್ಯ ಸಾಧಕ ಅಂತ ಅರ್ಥ. ಅದಕ್ಕೆ ವಾನರೇಂದ್ರ ಇವ ತೀರ್ಣವಾರಿಧಿ ವಾಸುದೇವ ಇವ ರತ್ನ ರಾಜವಾನ್. ವಾಸುದೇವ ಶ್ರೀಕೃಷ್ಣ ಜಾಂಬವಂತನ ಗುಹೆಗೆ ಹೋಗಿ ಆ ಸಮಂತಕ ಮಣಿಯನ್ನು ತಂದಾಗ ಯಾದವರಿಗೆಲ್ಲ ಹೇಗೆ ಆನಂದ ಆಯ್ತಲ್ಲ ಹಾಗಾಯ್ತಂತ. ಇದು ಜಾಂಬವಂತನ ಗುಹೆ. ಆ ಜಾಂಬವಂತನ ಗುಹೆಯಲ್ಲಿ ವಾಸುದೇವ ಹೊಕ್ಕ, ಕೃಷ್ಣ ಹೋದ. ಹೇಳಿದ್ದಂತೆ ಕೃಷ್ಣ,
ಎಷ್ಟು ಆಳಕ್ಕಿತ್ತು ಗುಹೆ ಗೊತ್ತಾ? ಒಳಗಡೆ ಎಷ್ಟು ಹೋಗಬೇಕಾಗಿತ್ತು ಗೊತ್ತಾ? ಒಳಗಡೆ ಹೋಗಿ ಹೊರಗಡೆಗೆ ಬರಲಿಕ್ಕೆ ಕೃಷ್ಣನಿಗೆ 28 ದಿನ ಹಿಡಿತಂತೆ. ಜಾಂಬುವಂತನ ಗುಹೆ ಎಷ್ಟಿತ್ತು ಅಂದ್ರೆ ಅದು ಒಳಗೆ ಹೋಗಿ ತಿರುಗಿ ಬರಲಿಕ್ಕೆ ಕೃಷ್ಣನಿಗೆ 28 ದಿನ. 28 ದಿನ ಆದ್ಮೇಲೆ ಬಂದ ಆ ವಿಷಯ ಬೇರೆ. ಅಂದ್ರೆ ಅಷ್ಟು ಆಳದ ಗುಹೆಗಳಿದ್ದು ಪರ್ವತಗಳಲ್ಲಿ. ಅಂತಲ್ಲಿ ಇವತ್ತಿಗೂ ಕೂಡ ಎಷ್ಟೋ ಜನ ಇದ್ದಾರೆ, ದೇವತೆಗಳು ಋಷಿಗಳೆಲ್ಲ ಅಂತಹ ಗುಹೆಗಳಲ್ಲಿ ವಾಸ ಮಾಡುತ್ತಾರೆ. ಭಾಗವತದಲ್ಲಿ ಬರುವ ಉಲ್ಲೇಖ ಇದು. 28 ದಿವಸ ಕಾಯಿರಿ, ಕೃಷ್ಣ ಹೇಳಿದ್ದಂತೆ 28 ದಿವಸ ಆದ್ರೂ ನಾನು ಬರದೇ ಇದ್ರೆ ನೀವು ಮನೆಗೆ ಹೋಗ್ರಿ ಅಂತ ಹೇಳಿದ್ದಂತೆ. ಇವ್ರು 28 ದಿವಸ ಕಾದು ಬರಲಿಲ್ಲ ಅಂದ್ಮೇಲೆ ಕೃಷ್ಣಾರ್ಪಣ ಅಂತ ಹೋಗ್ಬಿಟ್ರು. ಅಷ್ಟೇ ಕೆಲಸ. ಕೃಷ್ಣಾರ್ಪಣ ಅಂದ್ರೆ ಕೃಷ್ಣಾರ್ಪಣ ಅಂತ ತಿಳ್ಕೊಂಡಿದ್ರು ಅವ್ರು. ಕೃಷ್ಣನೇ ಹೋಗ್ಬಿಟ್ಟ ಅಂತ ತಿಳ್ಕೊಂಡ್ಬಿಟ್ರು, ಮನೆಗೆ ಹೋಗ್ಬಿಟ್ರು. ಆ 28 ದಿನಗಳ ಕಾಲ ಒಳಗೋಗಿ ಕಾದಾಡಿ ತಿರುಗಿ ಬರಬೇಕಾದ್ರೆ ಗುಹೆಗಳ ಆಳ ಎಷ್ಟಿತ್ತು ಅದು ಅರ್ಥ ಮಾಡ್ಕೊಳ್ಬೇಕು. ಏನಿದೆ ಅಂದ್ರೆ ಅಲ್ಲಿ ಒಂದು ಪ್ರತ್ಯೇಕ ಪ್ರಪಂಚವೇ ಇದೆ. ಇಲ್ಲಿಯವರೆಗೆ ಅವ್ರಿಗೇನು ಸಂಬಂಧವೇ ಇಲ್ಲ. ನೀವು ಇಲ್ಲಿ ಮೊಬೈಲ್ ಬಂದಿರಲಿ, 3G ಬಂದಿರಲಿ, 4G ಬಂದಿರಲಿ, 5G ಬರಲಿ, 6G ಬರಲಿ, ಎಷ್ಟು ಜಿಗಳು ಬಂದರೂ ಅಲ್ಲಿ ಯಾರೋ ಜಿ ಅನ್ನೋರು ಇಲ್ಲೇ ಇಲ್ಲ. ಅಲ್ಲಿ ಬೇರೆನೇ ಅದೊಂದು ಪ್ರಪಂಚನೇ ಬೇರೆ. ಅವರ ಹಾಯಾಗಿ 1000 ವರ್ಷಗಳ ಕಾಲ ಆರಾಮ ಬದುಕ್ತಾರಲ್ಲ. 1000 ವರ್ಷ ಏನು ಅವರಿಗೇನು ಇದರ ವಾತಾವರಣದ ಕಲುಷಿತನೇ ಇಲ್ಲ. ಅವರಿಗೆ ದೀರ್ಘಾಯುಷಿಗಳು ಸುಖವಾಗಿ ಬದುಕ್ತಾರೆ. ಅಂಥ ಒಂದು ಗುಹೆಯಲ್ಲಿ ವಾಸುದೇವ ಹೋಗಿದ್ನಲ್ಲ. ವಾಸುದೇವ ಇವ ರತ್ನರಾಜವಾನ್. ರತ್ನರಾಜ ಅಂದ್ರೆ ಸಮಂತಕ ಮಣಿ. ಸಮಂತಕ ಮಣಿ ಅದು ನಿತ್ಯ 100 ಕಿಲೋನಷ್ಟು ಬಂಗಾರ ಕೊಡ್ತಿತ್ತಂತೆ ಸಮಂತಕ ಮಣಿ. ಅದು ಏನ್ರಿ ಅಂಥ ಮಣಿ ಆಚಾರ ಎಲ್ಲದ ಹೇಳ್ಬಿಡ್ರಿ, ಒಂದು ತಂದ ಬಿಡ್ತೀವಿ ನೋಡಂತ. ನಮ್ಮ ಮನೆಯಾಗ ಆಗ್ಬಿಡ್ಲಿ ಬಂಗಾರ ಕಿಲೋಗಟ್ಲೆ ಅಂದ್ರೆ ಮೋದಿ ಬಿಡ್ಬೇಕಲ್ಲ ಮಹಾರಾಜ. ಸುಮ್ ಕೂಡ್ರಿ, ಯಾಕೆ ನೋಟ್ ಬ್ಯಾನ್ ಮಾಡಿದಂಗೆ ಬಂಗಾರ ಬ್ಯಾನ್ ಮಾಡಿದ್ರೆ ಏನ್ ಮಾಡ್ತೀರಿ ಎಲ್ಲರ? ನೋಟ್ ಬ್ಯಾನ್ ಮಾಡಿದ್ದ ಬೇರೆ ನೋಟ್ ಹಾಕೋ ಅಡ್ಜಸ್ಟ್ ಮಾಡಿದ್ವಿ. ಬಂಗಾರನ ಬ್ಯಾನ್ ಮಾಡಿಬಿಟ್ರೆ ಏನ್ ಮಾಡ್ಲಿ ಬರಂಗಿಲ್ಲ. ಅದಕ್ಕೆ ಸುಮ್ ಬೇರೆ ಬೇಡದಲ್ಲೇ ಇರಿ. ಆ ಮಣಿ ಸಮಂತಕ ಮಣಿ ರತ್ನರಾಜ ತೆಗೆದುಕೊಂಡು ಬಂದಾಗ ದ್ವಾರಕೆಯಲ್ಲಿ ಎಲ್ಲರಿಗೆ ಎಷ್ಟು ಹರ್ಷ ಆಯಿತಲ್ಲ, ಅಷ್ಟೇ ಆನಂದ ಇಲ್ಲಿ ಬದರಿಯಲ್ಲಿ ಆಚಾರ್ಯರು ಬಂದಾಗ ಆಯ್ತಂತೆ. ಮುಂದಿಂದೊಂದು ಮತ್ತೊಂದು ಏನು ಅಂದ್ರೆ ಭೀಮಸೇನ ಇವ ಸೂನು ವರ್ಯಹತಿ ಹೃತ. ಭೀಮಸೇನ ಸೌಗಂಧಿಕಾ ಪುಷ್ಪ ತರ್ತೀನಿ ಅಂತ ಹೋಗಿದ್ದಂತೆ. ಆ ಸೌಗಂಧಿಕಾ ಪುಷ್ಪ ತೆಗೆದುಕೊಂಡು ಬಂದಾಗ ಪಾಂಡವರಿಗೆಲ್ಲ ಎಷ್ಟು ಸಂತೋಷ ಆಯ್ತಲ್ಲ, ಅಷ್ಟು ಸಂತೋಷ ಆಯ್ತಂತೆ. ಹೆಂಡತಿ ಹೇಳಿದ್ಲಂತೆ ದ್ರೌಪದಿ ದೇವಿ, ಏನ್ರಿ ಒಂದು ಹೂ ತಗೊಂಬರ್ರಿ ಅಂತ ಹೇಳಿದ್ಲಂತೆ ಗಂಡನಿಗೆ. ಗಂಡ ಹೆಂಡತಿ ಮಾತು ಕೇಳಿದ್ನಂತೆ. ಹೋಗಿ ತಗೊಂಡು ಬಂದ ಹೂ. ಆ ಹೂ ತಗೊಂಡು ಬರೋ ನೆಪದಲ್ಲಿ ಒಂದು 3-4 ಲಕ್ಷ ರಾಕ್ಷಸರನ್ನು ಕೊಂದಿದ್ನಂತ. ಅಷ್ಟೇ, ಬಾಳೇನಿಲ್ಲ. ಒಂದು 3-4 ಲಕ್ಷ ರಾಕ್ಷಸರನ್ನು ಕೊಂದಿರ್ಬೇಕು. ಜಾಸ್ತಿ ಹೇಳಿದ್ದಾರೆ, ಸುಮ್ಮನೆ ಹೇಳಿದ ಅಷ್ಟೇ ಲೆಕ್ಕ. ಎಷ್ಟೋ ಜನ ರಾಕ್ಷಸರನ್ನು ಕೊಂದು ಹಾಕ್ಬಿಟ್ರು. ಆ ಭೀಮಸೇನ ತಿರುಗಿ ಬಂದಲ್ಲ. ಯಾವಾಗ ಭೀಮ ಕುಬೇರನ ಮನೆಗೆ ಹೋದ, ಆ ಕುಬೇರನ ಮನೆಯ ಅಂಗಳದಲ್ಲಿರುವಂತಹ ಕೆರೆ ಸರೋವರದಲ್ಲಿ ಕಮಲಗಳು ಕಿತ್ತಿದ ಕೂಡಲೇ ಇಲ್ಲಿದ್ದ ಕೆಳಗೆ ಇರುವಂತಹ ಧರ್ಮರಾಜನಿಗೆ ಒಂದು ಅಪಶಕುನ ಆಯ್ತಂತೆ. ಅಪಶಕುನ ಆಯ್ತು. ಆದ ಕೂಡಲೇ ಏನ್ ಮಾಡಿದ ಅಂತಂದ್ರೆ ದ್ರೌಪದಿನ ಕೇಳಿದ್ದಂತೆ, ದ್ರೌಪದಿ ಭೀಮ ಎಲ್ಲಿ ಎಂದ. ಏನಾದ್ರೂ ಒಂದು ಸಣ್ಣ ಅಪಶಕುನ ಆದರೆ ಫಸ್ಟ್ ಹೆಸರು ಹೇಳೋದೆ ಭೀಮ. ಯಾಕೆ? ಅಂಜಿ ಕಿನ್ಯಾತ ಕಯ್ಯ ಸಂಜೀವರಾಯನ ಸ್ಮರಣೆ ಮಾಡಿದ ಮೇಲೆ. ಇನ್ಯಾಕಯ್ಯ ಅಂಜಿಕೆ? ಮೊದಲು ನೆನಪು ಮಾಡಿದ್ರೆ ಭೀಮಂದು. ಏನಾರ ಆಗ್ತದೆ ಅಂತಂದ್ರೆ ಮೊದಲು ಭೀಮನ್ ನೆನಪು ಮಾಡ್ಕೋತಿರಂತ. ಭೀಮ ಎಲ್ಲಿ ಎಂದ್ರು. ಯಾಕೆ? ಇದ್ರೆ ಅಂಜಿಕೆ ಆಗಿಲ್ಲ, ಇಲ್ಲಾಂದ್ರೆ ಅಂಜಿಕೆ ಆಗೇ ಆಗ್ತದ. ಎರಡೂ ವ್ಯವಸ್ಥೆ. ಅಂಜಿ ಕಿನ್ಯಾತ ಕಯ್ಯ ಸಂಜೀವರಾಯನ ಸ್ಮರಣೆ ಮಾಡಿದ ಮೇಲೆ ಭೀಮ ಇದ್ರೆ ಅಂಜಿಕೆ ಯಾಕ, ಇಲ್ಲ ಅಂದ್ರೆ ಅಂಜಿಕೆನೇ ಇನ್ಯಾಕ, ಮತ್ತೆ ಮುಗಿದೋದ್ ಕೆಲಸ. ಹಾಗಾಗಿ ಸ್ಮರಣೆ ಮಾಡಿದ ಕೂಡಲೇ ಇಲ್ಲ ನಮ್ ಭೀಮಗೆ ಹೇಳಿನಿ, ಇವ್ರಿಗೆ ಹೇಳಿನಿ, ಹೂ ತಗೊಂಬ ಅಂತ ಹೇಳಿನಿ. ಎಲ್ಲವ ಅಂದ್ರು. ಕುಬೇರನ ಮನೆಯಾಗ ಬಂತ. ಏನ್ ಬಾಜುಕದಂತ ತಿಳ್ಕೊಂಡು ಏನ್ ಕುಬೇರನ ಮನೆ ಎಲ್ಲ ಧರ್ಮರಾಜ ಅಂದ ಇಲ್ಲದಂತ ತಿಳ್ಕೊಂಡು ಏನ್ ಕುಬೇರನ ಮನೆ ಎಲ್ಲದ, ನಡಿ ಬಂದು ಹೋಗೋಣಂತ. ಪಾಪ 10 ಹೆಜ್ಜೆ ಹುಡುಕ್ತಾ ಹೋದ್ರೆ ಬಂದ್ಬಿಟ್ರು. ಭೀಮ ಹೂ ತಗೊಂಡು 2 ಸರ್ತಿ, 1 ಸರ್ತಿ ಅಲ್ಲ. ಆ ಭೀಮ ಹೇಗೆ ಹೂವನ್ನು ತೆಗೆದುಕೊಂಡು ಧರ್ಮರಾಜಾದಿಗಳ ಕಡೆಗೆ ಬಂದಾಗ ಆನಂದ ಆಯಿತೋ, ಹಾಗೆ ಬದಲಿಗೆ ಬಂದಾಗ ಆ ಶಿಷ್ಯರಿಗೆ ಆನಂದ ಆಯಿತು. 3 ದೃಷ್ಟಾಂತ ಕೊಟ್ಟಿದ್ದ. ವಾನರೇಂದ್ರ ಇವ ತೀರ್ಣ ವಾರಿಧಿ ವಾಸುದೇವ ಇವ ರತ್ನರಾಜವಾನ್ ಭೀಮಸೇನ ಇವ ಸೂನು ವರ್ಯರ್ ನಿರ್ವೃತಿಂ ಸ್ವಜನಮಾನಿನಾಯ ಸಹ. ಬಂದ ಮೇಲೆ ಒಂದು ಘಟನೆ ಆಯ್ತು. ಮತ್ತೆ ಬದಲಿಗೆ ಬಂದ್ರು, ಮಠಕ್ಕೆ ಬಂದಾಗ ಎಲ್ಲ ಶಿಷ್ಯರು ಏನು ಆನಂದ ಆಗಿರಬೇಡ. ಎಷ್ಟು ದಿನಗಳಾಗಿತ್ತೋ ಗೊತ್ತಿಲ್ಲ. ನಾರಾಯಣ ಪಂಡಿತಾಚಾರ್ಯರು ಆ ವೇದವ್ಯಾಸ ದೇವರ ಬಳಿಗೆ ಹೋಗಿ, ನಾರಾಯಣ ದೇವರ ಬಳಿಗೆ ಹೋಗಿ ತಿರುಗಿ ಈ ಬದಲಿಗೆ ಬಂದಾಗ ಎಷ್ಟು ದಿನಗಳು ಕಳೆದಿದ್ವು ಅಂತ ಹೇಳಿಲ್ಲ.
ನಾವು ಊಹೆ ಮಾಡಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಎಷ್ಟೋ ದಿನಗಳಾಗಿತ್ತು ಅಂತ ಇಷ್ಟೇ ಹೇಳಬಹುದೇ ವಿನಃ ಇಷ್ಟೇ ದಿನಗಳಾಗಿತ್ತು ಅಂತ ಹೇಳಿಕ್ ಸಾಧ್ಯ ಇಲ್ಲ. ಒಬ್ಬೊಬ್ಬರು ಗುರುಗಳ ಬಂದ್ರಲ್ಲ ಅಂತ ಹೇಳಿ ಸಾಷ್ಟಾಂಗ ಹಾಕಿ, ಸತ್ಯತೀರ್ಥರಿಗಂತರೂ ಆದ ಆನಂದಕ್ಕೆ ಪಾರವೇ ಇಲ್ಲ. ಗಟ್ಟಿ ಪಾದ ಹೇಳ್ಕೊಂಡ್ಬಿಟ್ರು, ಗಟ್ಟಿ ಪಾದ ಹೇಳ್ಕೊಂಡ್ಬಿಟ್ರು. ಇನ್ ಬಿಟ್ಟು ಹೋಗೋದಿಲ್ಲ ಅಂತ ಹೇಳ್ರಿ, ಇನ್ ಬಿಟ್ಟು ಹೋಗೋದಿಲ್ಲ ಅಂತ ಹೇಳ್ರಿ. ಹೋಗ್ಬಿಟ್ರು ಅವತ್ತು ನಮ್ಮನ್ನು ಬಿಟ್ಟು. ನಾನು ಹಿಂದೆ ಬರ್ತಾ ಇದ್ದೀನಿ, ಕೈ ಮಾಡಿಬಿಟ್ರಿ, ಹೋಗ್ತಿರಿಗೆ ಅಂತ ಹೇಳ್ಬಿಟ್ರಿ. ಎಷ್ಟು ದುಃಖ ಆಗಿತ್ತು ನಿಮ್ಮನ್ನು ಕಾಣದೆ. ಇವತ್ತು ಹೇಳ್ರಿ ಇನ್ನು ಹೋಗೋದಿಲ್ಲ ಅಂತ ಹೇಳ್ರಿ. ಎಲ್ಲೋ ಆಚಾರ್ಯರು ಬರೀ ಕೇವಲ ಬೊಗುಳ್ನಾಗೆ ಅಷ್ಟೆ, ಇನ್ನೇನ್ ಮಾಡ್ಲಿ. ಯಾಕೆ ಇನ್ನೊಂದು ಬದಿಗೆ ಹೋಗ್ಬೇಕಾಗಿತ್ತು ಅವ್ರಿಗೆ. ಹಂಗೆಲ್ಲ ಒಮ್ಮೆ ಮಾತ್ಕೊಡ್ಲಿ ಬರ್ತಿರೋದಿಲ್ಲ ಹಂಗೆಲ್ಲ. ಅದೇ ಅಷ್ಟೇ, ಬೊಗುಳ್ನಾಗೆ ಅಷ್ಟೇ. ಇನ್ನೊಬ್ರು ಮತ್ತೊಬ್ರು ಮುಗಿದೊಬ್ರು ಆಚಾರ್ಯಗೆ ಕೇಳಿ, ಆಚಾರ್ಯ ತಂದಿರುವಂತಹ ಗ್ರಂಥ ಭಾಂಡಾರವನ್ನು ಇಳಿಸಿಕೊಂಡು ಆಚಾರ್ಯ ದಂಡ ಕಮಂಡಗಳನ್ನೆಲ್ಲ ತೆಗೆದುಕೊಂಡು ಆಚಾರ್ಯನ ಕರೆದು ಕೂಡಿಸಿ ಅವತ್ತಿನ ಆನ್ಹಿಕಗಳು ದಿನಪೂಜೆಗಳು ಪ್ರಾರಂಭ ಆಯಿತು. ಆವತ್ತು ಬದರೀನಾರಾಯಣನ ಮಂದಿರದಲ್ಲಿ ಆಚಾರ್ಯರ ಪೂಜೆ. ಏನು ವೈಭವ, ಏನು ವೈಭವ ಅದು. ಆ ಕಡೆಗೆ ಬದರೀನಾರಾಯಣನ ವಿಗ್ರಹ, ಈ ಕಡೆಗೆ ಆಚಾರ್ಯರ ಪೂಜೆ. ಎಲ್ಲ ಶಿಷ್ಯರು ಸೇರಿಕೊಂಡಿದ್ದಾರೆ, ಪೂಜೆ ನಡೀತಾ ಇದೆ. ಊರಲ್ಲಿದ್ದ ವಿದ್ವಾಂಸ, ಊರಿನಲ್ಲಿರುವಂತಹ ಜನರಿಗೆ, ಗೃಹಸ್ಥರಿಗೆ ವಾರ್ತೆ ಹೋಯ್ತಂತೆ. ಏನು ಹೋಯ್ತು? ಬದರಿಯಿಂದ ತಿರುಗಿ ಬಂದಿದ್ದಾರಂತೆ ಆನಂದ ತೀರ್ಥರು ಅಂತ ಹೇಳಿ. ಅವರೆಲ್ಲ ತಮ್ಮನೆಯಲ್ಲಿ ಅಡಿಗೆ ಮಾಡ್ಕೊಂಡು ತಗೊಂಡ್ಬಂದ್ರಂತೆ. ಅಗ್ನಿ ಶರ್ಮ ಮುಖ ಪಂಚಶೈರ್ದ್ವಿಜೈ ಅನ್ನಮಾಹೃತ ಬಲಂ ಪೃಥಕ್ ಸಮಂ ಕೃಷ್ಣಮಾದಯಮಿತ್ಯ ವಿಸ್ಮಯ ಕೃಷ್ಣ ಮತ್ತು ಬಲಮೇಶ ಹಿಕ್ಷಗೆ. ಅಗ್ನಿಶರ್ಮ ಅಂತ ಬ್ರಾಹ್ಮಣನ ಹೆಸರಂತೆ ಮೊದಲನೇದು. ಅಗ್ನಿಶರ್ಮ ಮುಖ ಪಂಚಶೈರ್ದ್ವಿಜೈ, ಅವರೇ ಮೊದಲಾಗಿರುವಂತಹ 5-6 ಜನ ಬ್ರಾಹ್ಮಣರು, ಗೃಹಸ್ಥರು, ಸದ್ಗೃಹಸ್ಥರು ತಮ್ಮ ಮನೆಯಲ್ಲಿ ಶುದ್ಧವಾಗಿ ಮಡಿಯಲ್ಲಿ ಮಾಡಿರುವಂತಹ ಆಹಾರವನ್ನ ತಂದ್ರು. ಏನಾಯ್ತು ಗೊತ್ತಾ? ತರೋ ಕಾಲದಲ್ಲಿ ಒಂದೊಂದು ದಿವಸ ಒಬ್ಬೊಬ್ಬರು ತಂದಿದ್ದ ಸಮಸ್ಯೆ ಇರ್ತಿದ್ದಿಲ್ಲ. ಒಂದೇ ದಿವಸ 6 ಮಂದಿ ತಂದ್ಬಿಟ್ರು ಅಡಿಗೆಯನ್ನು. ಎಷ್ಟು ತಂದಿದ್ದಾರೆ ಒಂದೇ ದಿವಸ ಅಡಿಗೆಯನ್ನ ಅಂತಂದ್ರೆ, ಆ ಸ್ವಾಮಿಗಳಿಗೆ, ಸ್ವಾಮಿಗಳ ಶಿಷ್ಯರಿಗೆ, ತಮ್ಮನೆಯವರಿಗೆ ಆಗುವಷ್ಟು ಅಡಿಗೆಯನ್ನು ತಂದುಬಿಟ್ರು. ಅಂದ್ರೆ ಒಬ್ಬ 60 ಮಂದಿ ಅಡಿಗೆ ಮಾಡ್ಕೊಂಡ್ ಬಂದಾನಂದ್ರೆ 6 ಮಂದಿ ಬಂದಾರ ಅಂದ್ರೆ 60 ಹತ್ಲೆ 600 ಮಂದಿ ಅಡಿಗೆ ಮುಗಿದೋದ್ ಕೆಲಸ. ಇದ್ದವ್ರು 60 ಮಂದಿ, ನೀವು ಅಷ್ಟು ಮಂದಿಗೆ 6 ಮಂದಿ ಅಡಿಗೆ ಮಾಡ್ಕೊಂಡ್ ಬಂದಿದ್ದಾರೆ. ಸುಮಾರು ಒಂದು 350-400 ಜನ ಅಡಿಗೆ ತಂದುಬಿಟ್ರು. ಎಲ್ಲ ಅಡಿಗೆ ಆಗ್ಬಿಟ್ಟದ. ಅಕ್ಕಿ ಬೇಳೆ ತಂದಿದ್ರೆ ನಾಳೆ ಬಳಸ್ಕೋತೀವಿ ಅಂತ ಹೇಳ್ಬಹುದು. ಕೆಲವು ಕೊಟ್ಟಿರ್ತಾರಲ್ಲ ಅಕ್ಕಿ ಬೇಳೆ, ಆಚಾರ ತಗೊಳ್ರಿ ಅಕ್ಕಿ ಬ್ಯಾಳಿ, ನಾಳೆ ನಮ್ದು ಆಗ್ಲಿ. ಏನಾಗ್ಬೇಕು ಆಚಾರದು ಅಲ್ಲಲ್ಲ, ಅಂದ್ರೆ ಅವ್ರದ್ದು ಏನಾಗ್ಬೇಕು, ಅಕ್ಕಿ ಬ್ಯಾಳಿ ಉಪಯೋಗಿಸ್ಬೇಕು ಅಂತ ಎಷ್ಟು ಅರ್ಥ, ಬೇರೆ ಏನಿಲ್ಲ. ಕೆಲವರಿಗೆ ಹಠ, ನಾವು ಕೊಟ್ಟಿದ್ದೇ ಮಾಡ್ಬೇಕು ಆಚಾರ, ನಾವು ಕೊಟ್ಟಿದ್ದೇ ಮಾಡ್ಬೇಕು. ಮಾಡ್ತಾರೆ, ನೀವು ಕೊಟ್ಟಂಗೆ ಉಳಿದವರು ಕೊಟ್ಟಿರ್ತಾರೆ. ಏನ್ ಮಾಡ್ಬೇಕು ಆಚಾರ ಪಾಪ. ಅದಕ್ಕೆ ಕ್ರಮಪ್ರಾಪ್ತವಾಗಿ ದೇವರ ಸಂಕಲ್ಪ ಏನ್ ಬರ್ತದೆ ಅಂದೇ ಮಾಡ್ತಾರೆ. ಅಕ್ಕಿ ಬೇಳೆ ತಂದಿದ್ರೆ ಎಂದೋ ಮಾಡಬಹುದಾಗಿತ್ತು. ಎಲ್ರೂ ಬಿಸಿ ಬಿಸಿ ಬಿಸಿಯಾದ ಅನ್ನ, ಬಿಸಿ ಬಿಸಿಯಾದ ಹುಳಿ, ಪಲ್ಯ, ಚಟ್ನಿ ಅಷ್ಟು ತಂದ್ಬಿಟ್ಟಾರೆ ಅವರಿಗೆ. ಯಾಕಂದ್ರೆ ಈ ವ್ಯಕ್ತಿಗಳು ಮತ್ತೆ ತೆಳಗಿಳಿದ್ಬಿಟ್ರೆ ಕಷ್ಟ, ಸಿಗೋದಿಲ್ಲ. ಹಿರೇಬದರಿಗೆ ಹೋಗಿ ಬಂದಿದ್ದಾರೆ ಅಂತ ವಾರ್ತೆ ಬಂದದ್ರಿಂದ ಇಂಥವರಿಗೆ ನಾವು ಊಟಕ್ಕೆ ಹಾಕಿದ್ರೆ ನಮ್ಮ ಭಾಗ್ಯ ಅಂತ ಹೇಳಿ ಎಲ್ಲರೂ ಒಟ್ಟಿಗೆ ತಂದ್ಬಿಟ್ರು. ಶಿಷ್ಯರಿಗೆಲ್ಲ ಪಾಪ ಮುಖ ಅರಳಿದ್ದಕ್ಕಿಂತ ಸಪ್ಪಾದದ್ದೇ ಹೆಚ್ಚು. ಯಾಕ? ಯಾವ್ದು ಉಣ್ಬೇಕು, ಯಾವ್ದು ಬಿಡ್ಬೇಕು, ಯಾವ್ದು ಉಣ್ಬೇಕು, ಯಾವ್ದು ಬಿಡ್ಬೇಕು. ಈಗ ಅದನ್ನ ಎತ್ತಿಟ್ಕೋತೀವಿ ಅಂತ ಅಲ್ಲಿಗೆ ಬರಂಗಿಲ್ಲ ನೋಡ್ರಿ. ಫ್ರಿಜ್ನಾಗ ಎತ್ತಿಟ್ಕೊಂಡ್ಬಿಡ್ತೀವಿ. ಅಲ್ಲೇ ಇತ್ತಲ್ಲ ಬದರಿನ ಫ್ರಿಜ್ಜು, ಇನ್ಯಾವ ಫ್ರಿಜ್ ಅಂತಿಲ್ಲ. ಬದರಿನ ದೊಡ್ಡ ಫ್ರಿಜ್ಜು, ಇನ್ಯಾವ ಫ್ರಿಜ್ ಇರ್ಬೇಕು. ಬದರಿಗೆ ಹೋದ್ರೆ ಫ್ರಿಜ್ನಾಗ ಕೂತಂಗ ಆಗಿರ್ತದೆ. ಹರಿದ್ವಾರಕ್ಕೆ ಬಂದ್ಮೇಲೆ ಗೊತ್ತಾಗ್ತದೆ ಎದ್ರ ಮೇಲೆ ಕೂತೀವಿ ಅಂದ್ರೆ ಒಲಿ ಮೇಲೆ ಕೂತೀವಿ ಅಂತ ತಿಳ್ಕೊಂಡೆ. ಅದಕ್ಕೆ ಬದರಿಗೆ ಹೋದ್ಮೇಲೆ ಫ್ರಿಜ್ನಾಗ ಇಟ್ಕೊಂಡ್ಬಿಡ್ತೀವಿ ಅಂದ್ರೆ ಸ್ವಾಮಿಗಳು ಬೆಳಿಗ್ಗೆ ಮಾಡಿದ್ದು ಸಂಜೆಗೆ ತಗೊಳಿಕ್ ಬರಂಗಿಲ್ಲ. ಅಂದ್ರೆ ಆಕ್ಚುಲಿ ಸ್ವಾಮಿಗಳು ಸಂಜೆಗೆ ಏನೋ ತಗೊಳ್ಳೇಬಾರ್ದು. ಬೆಳಿಗ್ಗೆ ಮಾಡಿದಂತರೂ ಸಂಜೆಗೆ ತಗೊಳ್ಳಿ ಬರಂಗಿಲ್ಲ. ತಗೊಂಡ್ರೆ ಸಂಜೆಗೆ ಫ್ರೆಶ್ ಆಗಿ ಮಾಡ್ಕೊಂಡು ತಗೋಬೇಕಾಗ್ತದೆ. ಇನ್ನು ಇದನ್ನ ನಾಳಿಗಂತರೂ ಗೋವಿಂದ ಮುಗದೆ ಹೋಯ್ತು. ಯಾತ ಯಾಮಂ ಗತರ ಸಂಪೂತಿ ಪರ್ಯುಷಿತಂಚಯತ್. ಏನ್ ಹೇಳ್ಯಾನ ಕೃಷ್ಣ? ನಮಗೇನ್ ಗೊತ್ತು? ಅರ್ಜುನಿಗೆ ಹೇಳ್ಯಾನ, ನಮಗೆ ಕೃಷ್ಣ ನಮಗೇನ್ ಗೊತ್ತು ಕೇಳ್ತಾರೆ ಕೆಲವರೆಲ್ಲ. ಅದಕ್ಕೆ ಕೃಷ್ಣ ಏನ್ ಹೇಳ್ಯಾನ ಅರ್ಜುನಿಗೆ ಅಂತಂದ್ರೆ, 3 ಗಂಟೆ ದಾಟಿದ ಮೇಲೆ ಆ ಆಹಾರವನ್ನು ಸ್ವೀಕಾರ ಮಾಡಬೇಡ್ರಿ ಅಂತ ಹೇಳ. 3 ತಾಸು ಆದ್ಮೇಲೆ ಮುಗೀತು ಆಹಾರ. ಯಾತಯಾಮ ಆಯಿತು, ತಂಗಳ ಆಯಿತು. ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಪ್ರತಿ 3 ತಾಸಿಗೂ ಮಾಡ್ಕೊಂಡು ತಿರ್ಬೇಕಷ್ಟೇ. ಇಲ್ಲಿ ಬೆಸ್ಟ್ ಕೆಲಸ ಇದು, ಕರೆ ಕೆಲಸ, ಒಳ್ಳೇದು. ಈಗ ಆ ಕೃಷ್ಣನ್ ಮಾತು ಮೀರ್ಬಾರ್ದು ನಾವು. ಆ ಕೃಷ್ಣನ್ ಮಾತು ಮೀರ್ಬಿಟ್ರೆ ಕಷ್ಟ. ಬೆಳಿಗ್ಗೆ ಮಾಡಿದ ಸಂಜೆಗೆ ತಿನ್ನೋಕ್ಕಿಂತ
ಯಾವಾಗಬಾರ್ದಲ್ಲ, ಪ್ರತಿ 3 ತಾಸಿಗೊಮ್ಮೆ. ಅದಕ್ಕೆ ಬೆಳಿಗ್ಗೆ 6, 6:30, 7 ಗಂಟೆಗೆ ಮಾಡಿದ ತಿಂಡಿ 9 ತಿಂದು ಮುಗಿಸ್ಬೇಕು. 9, 9:30, 10 ಗಂಟೆಗೆ ಮಾಡಿದ ಅಡಿಗೆ 1, 1:30 ತಿಂದು ಮುಗಿಸ್ಬೇಕು. 2 ಗಂಟೆಗೆ ಮಾಡಿದ ಫಲಾರವನ್ನ ಸಂಜೆ 4, 5 ತಿಂದು ಮುಗಿಸ್ಬೇಕು. 6, 7 ಗಂಟೆಗೆ ಮಾಡಿದ ಅಡಿಗೆ 9 ತಿಂದು ಮುಗಿಸ್ಬೇಕು. ಒಟ್ಟ ಅಂದ್ರೆ ಏನ್ ನಿಮ್ದು ಅಭಿಪ್ರಾಯ? ತಿರ್ಬೇಕು. ಬೈ ತನಕ ಊಟದ ಕೆಲಸ, ಉಂಡ ಮೇಲೆ ಶಯನ. ಇಷ್ಟೇ ಕೆಲಸ, ನಮ್ದು ಬೇರೆ ಏನಿಲ್ಲ. ಬೈ ತನಕ ಊಟದ ಕೆಲಸ, ಉಂಡ ಮೇಲೆ ಶಯನ. ಉಮಾಮಹೇಶ್ವರ ವ್ರತ ಅಂತ ಕರಿತಿರ್ತಾರೆ ಕೆಲವರು. ಅದಕ್ಕೆ ಅಗ್ನಿ ಶರ್ಮ ಮುಖ ಪಂಚಶೈರ್ದಿ ಬಹಳ ಹೇಳ್ತಾರ್ರಿ ಅವನ್ನೆಲ್ಲ. ಬೈಸ್ಕೋತಿ ಪ್ರೋಜೆದಾಗ ಇಷ್ಟೆಲ್ಲ ಹೇಳಿದ್ರೆ. ಅಗ್ನಿ ಶರ್ಮ ಮುಖ ಪಂಚಶೈರ್ದಿ ಜೈಹಿ ಅನ್ನಮಾಹೃತ ಬಲಂ ಪೃಥಕ್ ಸಮಂ ಕೃಷ್ಣಮಾದಯ ವಿಸ್ಮಯ ಕೃಷ್ಣ ಮತ್ತು ಮಲಮೇಟ ಗಿಗ್ಗಗೆ. ಮುಂದೇನ್ ಮಾಡಿದ್ರಿ? ಈಗ ಏನ್ ಮಾಡಿದ್ರು ಆಚಾರ್ಯರು? ತಗೊಂಡ್ಬರ್ರಿ ಅಂದ್ರು. ದೇವ್ರ ನೈವೇದ್ಯ ಆಯಿತು. ಶಿಷ್ಯರೇ ಎಷ್ಟರು, ನಿಮ್ಮ ಮನೆಯವರು ಎಷ್ಟು ಮಂದಿ ಎಲ್ಲ ಲೆಕ್ಕ ಹಾಕಿದ್ರು. ಲೆಕ್ಕ ಹಾಕಿ ಮಾಡಿದ ಅಡಿಗೆ ಎಷ್ಟು ಮಂದಿಗೆ ಮಾಡ್ರಿ ನೀವೇ ನೆನ್ಪಿಟ್ಕೊಳ್ರಿ. ಸುಮ್ಮನೆ ಹೇಳಿದ್ದೀರಿ ಒಂದಷ್ಟೇ. ತಮ್ಮ ಪರಿವಾರ ಶಿಷ್ಯರು ಆಚಾರ್ಯರಿಗೆ ಅಂತ ಹೇಳಿದ ಮಾಡಿದ ಅಡಿಗೆಯಲ್ಲಿ ಶಿಷ್ಯರಿಗೆ ಮಠದ ಪರಿವಾರದವರಿಗೆ ಅವರಿಗೆಲ್ರಿಗೂ ಎಷ್ಟು ಬೇಕಾದಷ್ಟು ಅಡಿಗೆಯನ್ನು ಹಿಂಗಿಟ್ಟು ಉಳಿದ ಎಲ್ಲಾ ಅಡಿಗೆನ ತಾವೊಬ್ಬರೇ ತಗೊಂಡ್ಬಿಟ್ರಂತ. ಮುಗದೇ ಹೋಯ್ತು. ನಾಳಿಗೆ ಅಂತ ಪ್ರಶ್ನೆ ಇಲ್ಲೇ ಇಲ್ಲ. ಸಂಜಿಗೆ ಇಲ್ಲ, ನಾಳಿಗೆ ಎಲ್ಲಿಂದ ಬರಬೇಕು? ಸಂಜಿಗೆ ಇಲ್ಲ, ನಾಳಿಗೆ ಎಲ್ಲಿಂದ ಬರಬೇಕು? ವಿಚಾರ ಮಾಡ್ರಿ. ಒಂದು ದೊಡ್ಡ ಹಂಡೆ ತುಂಬ ಹುಳಿ ಮಾಡ್ಕೊಂಡ್ ಅಂತ ಇಟ್ಕೊಳ್ರಿ. 2 ಬಕೆಟ್ ಅವರಿಗೆ ಶಿಷ್ಯರಿಗೆ, ಉಳಿದ 4 ಬಕೆಟ್ ಹುಳಿ. ಶ್ರೀಮದ್ ಬ್ಯಾಳಿ ಹುಳಿ ಪಳದ ಕೋಸಂಬರಿತವ್ವಿ ಹಯಗ್ರಿ ವಾಂಬೋಳಿ ಕರಿಗಡಬು ಚಿತ್ರಾನ್ನ ಚತುರಾಗ. ಶ್ಲೋಕದ್ರಿ ಇದು, ಬಹಳ ಚಂದ್ರ ಶ್ಲೋಕ. ಗುರುಕುಲಕ್ಕೆ ಹೋಗಿ ಏನ್ ಮಾಡಿದೆ ಅಂತ ಕೇಳಂತ ಓದ್ಕೊಂಡು ಬಂದಿದ್ರು. 12 ವರ್ಷ ಪಂಡಿತರಾಗಿ ಬಂದಿದ್ರು. 12 ವರ್ಷದ ಪಂಡಿತರು ಅಂತ ಇರ್ತಾರಲ್ಲ ಕೆಲವರು, ಹಂಗ 12 ವರ್ಷದ ಪಂಡಿತರು ಬಂದಿದ್ರು. ಹೊತ್ಕೊಂಡಿದ್ರು. ಬರ್ಲಿಲ್ಲ, ಹೇಳಲಿಕ್ಕೆ ಬರ್ಲಿಲ್ಲ. ಏನ್ ಮಾಡಿದ್ವಿ ವಿದ್ಯಾಪೀಠದಾಗ? ಮಠಕ್ಕೆ ಹೋಗಿ ಏನ್ ಮಾಡಿ ಬಂದಿ ಅಂತ ಕೇಳಂತ. ಅದಕ್ಕೆ ಅವರು ತಕ್ಷಣ ಒಂದು ಉತ್ತರ ಕೊಟ್ಟರು. ವಯಂ ಶ್ರೀಮದ್ ಬ್ಯಾಳಿ ಹುಳಿ ಪಡೆದ ಕೋಸಂಬರಿತವ್ವಿ. ಮಠದಾಗ ಏನ್ ಮಾಡ್ತಿದ್ರಿ ನಿತ್ಯ? ವಯಂ ಶ್ರೀಮದ್ ಬ್ಯಾಳಿ. ಶ್ರೀಮದ್ ಬ್ಯಾಳಿ ಸಾದಾ ಬ್ಯಾಳಿ ಅಲ್ಲ. ಸಾದಾ ಬ್ಯಾಳಿಗೂ ಶ್ರೀಮದ್ ಬ್ಯಾಳಿಗೂ ವ್ಯತ್ಯಾಸದ. ಸಾದಾ ಬ್ಯಾಳಿ ಬೇಯಂಗೆ ಇಲ್ಲ, ಶ್ರೀಮದ್ ಬ್ಯಾಳಿ ಗಿಣ್ಣಗ್ ಬಂದಿರ್ತದೆ. ವಯಂ ಶ್ರೀಮದ್ ಬ್ಯಾಳಿ ಹುಳಿ, ಬ್ಯಾಳಿ ಹುಳಿ ಪಳದ ಕೋಸಂಬರಿ ತವ್ವಿ. ಪಳದ ಕೋಸಂಬರಿ ತವ್ವಿ ಸಾಲಾಗಿ ಹೇಳ್ಯಾನ್ರಿ ಅವ. ಅವನು ಎಷ್ಟು ಹಣ ಇರ್ಬೇಕು ನೋಡ್ರಿ. ಮುಂದೇನು? ಹಯ್ಯಗ್ರಿ ವಾಂಬೋಡಿ ಕರಿಗೆಡಬು ಚಿತ್ರಾನ್ನ ಚತುರಾಗ. ಸಾಲಾಗಿ ಅಷ್ಟು ಗಬ 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 ಉಣ್ಣೋದು. ಎಲ್ಲ ಅಡಿಗೆ ಮಾಡ್ಕೊಂಡ್ ಬಂದಾರ. ಯಾರು ಉಣ್ಬೇಕು? ಅಗ್ನಿ ಶರ್ಮ ಮುಖ ಪಂಚಶೈರ್ದ್ವಿಜೈ ಅನ್ನಮಾಹೃತ ಬಲಂ ಪೃಥಕ್ ಸಬಂ ಕೃಷ್ಣಮಾದಯ ವಿಸ್ಮಯ ಕೃಷ್ಣ ಮತ್ತು ಮಲಮೇಶ ಹಿಕ್ಷಗೆ. ಏನ್ ಆಶ್ಚರ್ಯ ಅಲ್ಲ. ಆನಂದ ತೀರ್ಥರು ಒಬ್ಬರೇ ಉಂಡ್ರು ಅಂತನ್ನೋದೇನು ಆಶ್ಚರ್ಯ ಅಲ್ಲ. ಯಾಕೆ? ಇಡೀ ಪ್ರಳಯ ಕಾಲದಲ್ಲಿ ಜಗತ್ತನ್ನೇ ನುಂಗಿ ಹಾಕಿಬಿಡುತ್ತಾರೆ. ಗಡಗಡ ಗಡಗಡ ಅಂತ ಹೇಳಿ ಪ್ರಳಯ ಕಾಲದಲ್ಲಿ ಇಡೀ ಜಗತ್ತನ್ನು ನುಂಗಿ ಹಾಕುವಂತಹ ಆಚಾರ್ಯರಿಗೆ ಇದೊಂದು ದೊಡ್ಡ ವಿಚಾರವೇ? ಭೀಮನಾಗಿ ಬಂಡಿಯನ್ನ ಉಂಡವರಿಗೆ ಇದೊಂದು ದೊಡ್ಡ ವಿಚಾರವೇ? ಬಾಳೆಹಣ್ಣನ್ನ 200ಕ್ಕೂ ಮೇಲ್ಪಟ್ಟು ತಿಂದವರಿಗೆ ಇದೊಂದು ದೊಡ್ಡ ವಿಚಾರವೇ? ಅಂಗುಷ್ಟ ಮಾತ್ರ ಜಠರೇ ಪ್ರತಿಷ್ಠಿತಂ ಅಂತ ಹೇಳಿರುವ ಆಚಾರ್ಯರಿಗೆ ಇದಿಷ್ಟು ಅನ್ನ ಹೊಳಿ ದೊಡ್ಡದೆ ಏನಲ್ಲ. ಭಗವಂತನ ನೈವೇದ್ಯ ತಗೊಂಡೇ ಬಿಟ್ಟು ಇಲ್ಲೇ ಅಂಥವರಿದ್ದಾರೆ. ಇನ್ನು ಆ ಆಚಾರ್ಯ ಏನ್ ಕೇಳ್ತೀರಿ? ಇಲ್ಲೇ ತಗೊಂಡು ಜೀರ್ಣ ಮಾಡ್ಕೊಳ್ಳೋ ತಾಕತ್ತಿದ್ದವರಿದ್ದಾರೆ. ಈಗ ಪಾಪ ಕಡಿಮೆ ಆಗಿದೆ ಅಂತ ಇಟ್ಕೊಳ್ರಿ. ಈಗೆಲ್ಲ ಏನಿಲ್ಲ. ಈಗ ತಿನ್ಲಿಕ್ಕೆ ಕೂತ್ಕೊಳ್ಳೆ ಸಾಕು ಸಾಕು ಸಾಕು, ಮುಗಿದವ್ರ ಕೆಲಸ. ನೀ ಹೇಳ್ತಿರ್ತಾರ ಪಾಪ, ನಮ್ಮ ಮುತ್ಯ ಅವ್ರ ಮುತ್ಯ ಹೆಂಗಿದ್ರು ಗೊತ್ತೇನ್ರಿ, ಹೆಂಗ್ ತಿಂತಿದ್ರು ಗೊತ್ತಾ ಅಂತ ಹೇಳ್ತಿರ್ತಾರ. ನದಿ ಈಸ್ ಬೀಳ್ಬೇಕಂತ ಈ ಕಡೆಯಿಂದ ಆ ಕಡೆಗೆ ನದಿಗೆ ಹೋಗ್ಬೇಕಾದ್ರೆ ಈಸ್ಕೊಂಡು ಹೋಗ್ಬೇಕಲ್ಲ. ಹೋಗ್ಬೇಕಾದ್ರೆ ಹೆಂಗ್ ಹೋಗುದು ಅಂದ್ರೆ ಹಲ್ಲಾಗ ಕೊಡ ಹಿಡ್ಕೊಂಡು ಹೋಗ್ತಿರಂತ. ತುಂಬಿದ ಕೊಡನ ಹಲ್ಲಾಗ ಹಿಂಗ್ ಹಿಡ್ಕೊಂಡು ಹೋಗ್ಬೇಕಂತ. ಎಷ್ಟು ಶಕ್ತಿ ಬೇಕು ಗೊತ್ತ ಅದಕ್ಕೆ? ಖಾಲಿ ಕೊಡ ಹಿಡಿದ್ರೆ ಒಂದ್ ದಿವ್ಸ ಗೊತ್ತಾಗ್ತದೆ, ಸೆಟ್ ಹೊರಗೆ ಬಂದ್ಬಿಡ್ತಾವ ಎಷ್ಟು. ಅದಕ್ಕೆ ಸೆಟ್ ಬರ್ತದೆ, ಸುಮ್ಮನೆ ಆಗ್ತದೆ ಅದೆಲ್ಲರ. ನಮ್ಗೊಬ್ರು ಹೇಳಿದ್ರು, ಶೂರ್ಪಾಲಿ ಒಳಗೆ ಒಂದು ಘಟನೆ ಆಗಿತ್ತು ಅಂತ ಹೇಳ್ಬೇಕು. ನರಸಪ್ಪನ ಗುಡಿ ಶೂರ್ಪಾಲಿ ಒಳಗೆ ಅದು ಎತ್ತರನ ಗುಡಿ. ಈಗೆಲ್ಲ ಹೊಲಸು ಮಾಡಿ ಕೈ ಬಿಟ್ಬಿಟ್ರು, ಮುಗಿದು ಹೊತ್ತು. ಅಲ್ಲೇನಂದ್ರೆ ಕಡುಬು, ಆ ಕಡುಬು ಒಳಗೆ ತಗ್ಗು ಮಾಡ್ಬೇಕಂತ. ಕಡುಬು ತಗ್ಗು ಮಾಡಿ ತುಪ್ಪ ಸುರಿಬೇಕಲ್ವಾಗ. ತಿನ್ನೋ ಕ್ರಮ ರೀ ಅದೆಲ್ಲ.
ಈಗ ನಮ್ಮಲ್ಲಿ ಹಾಕ್ತಿರ್ತಾರೆ ಕಡಿಮೆ ಮೇಲೆ ತುಪ್ಪ. ಹೆಂಗ್ ಹಾಕ್ತಾರೆ? ಈ ಆಫೀಸರ್ಸ್ ಸಹಿ ಮಾಡ್ಬೇಕಾದ್ರೆ ಸಣ್ಣ ಸಹಿ ಮಾಡಿರ್ತಾರೆ ನೋಡ್ರಿ, ಫಾರ್ಮ್ ಮೇಲೆ ಸಹಿ ಮಾಡ್ಬೇಕಾದ್ರೆ ಅದು ಅವ್ರಿಗೊಬ್ಬರಿಗೆ ಗೊತ್ತಾಗಬೇಕು, ಅಷ್ಟೇ ಸಹಿ ಮಾಡ್ತಿದ್ರಂತ. ನಮ್ಮ ಪಂಡ್ರಿನಾಥಾಚಾರ್ಯ ಗಲಗಲಿ ಒಂದ್ಸಲ ಊಟಕ್ಕೆ ಹೋಗಿದ್ರಿ, ನಮ್ಮ ಅಜ್ಜಂದ್ರು ಪಂಡ್ರಿನಾಥಾಚಾರ್ಯ ಗಲಗಲಿ ಊಟಕ್ಕೆ ಹೋಗಿದ್ರು. ಇವು ಎಲ್ಲಿ ಏನಂತ ಹೇಳಂಗಿಲ್ಲ, ಅದೆಲ್ಲ ಬೇಡ, ದೊಡ್ಡ ಪ್ರಸಂಗ ಆಗ್ತದೆ. ಮತ್ತೆ ತುಪ್ಪ ಬರ್ಸೋದ್ ಬಂದವ, ಅವ ಹೆಂಗ್ರಿ ಕಟ 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 ಬಂದವ. ಯಾಕಂದ್ರೆ ಅದು ಇರೋದೇ ಇಷ್ಟದ ಬಾಂಡಿ, ಅದ್ರಲ್ಲಿ ಸೌಟು ಚಮಚ ಎಷ್ಟು ಸರ್ತಿ ಹಾಕ್ತಾರವ, 100 ಮಂದಿಗೆ ಹಾಕಿದವ. ಅವ ಯೋಚನೆ ಇರೋ ನೋಡ್ರಿ ಬಡಿಸ್ಬೇಕಾದ್ರೆ. ಅದಕ್ಕೆ ನಮ್ಮಲ್ಲಿ ಜಾಸ್ತಿ ಮಾಡ್ತಿರ್ಬೇಕು, ಕ್ವಚಿತ್ ಧಾರ, ಕೆಲವು ಕಡೆಗೆ ಧಾರಾಕಾಗತ್ತಂತ, ಕ್ವಚಿತ್ ಕಟಕಟಾಯತೆ, ಕೆಲವು ಕಡೆಗೆ ಕಟ್ 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 ಇಷ್ಟ ಹೋಗ್ತದಂತ. ಹಿಂಗೆ ಹಾಕೋದ್ ಬಂದ, ಅವ್ರಿಗೆ ಗೊತ್ತಾಯ್ತು, ನೋಡಿದ್ರಿ ಇವ್ ತುಪ್ಪ ಹಿಂಗ್ ಬಡಿಸ್ತಾನ ಅಂತ ತಿಳ್ಕೊಂಡು ಹೇಳಿ ತಕ್ಷಣ ಕಿವಿ ಇಟ್ಬಿಟ್ಟು ಇಲ್ಲಿ ಹಾಕೊಂಡ್ರು. ನಮ್ಮಲ್ಲಿ 7 ವರ್ಷ ಆ ತುಪ್ಪ ಹಾಕಬೇಕಷ್ಟು. ಅದಕ್ಕೆ ತುಪ್ಪ ಕಡುಬು ಹಾಕೊಂಡು ಹೊಡೆದು ನದಿಯೊಳಗೆ ಜಿಗಿಬೇಕಂತೆ, ತಿಂದು ಹೊಟ್ಟಿ ಮೇಲೆ. ಏನ್ ಶಕ್ತಿ ಇರ್ಬೇಕ್ರಿ ಅದಕ್ಕೆ, ಈ ಸಮಯದಾಗ ಕರಗಿರ್ಬೇಕು, ಮತ್ತೆ ತಿನ್ಬೇಕು ಕಡುಬು. ಹಂಗಿದ್ರಂತ ಇವು ನಮ್ಮ ಪಾಪ. ಮತ್ತ ಪ್ಲೇಟ್ ಒಳಗೆ 4 ಚುರುಮರಿ ಕಾಳು, 2 ಅದು ಇದು ಮುಗಿದ ಕೆಲಸ. 2 ಚುರುಮರಿ ಕಾಳು, 4 ಚುರುಮರಿ ಕಾಳು ಹಾಕೊಳ್ಳೋದು, ಅದು ಚಮಚಲ್ಲಿ ತಿರು ಮತ್ತೆ ಬರುವುದೇ ಇಲ್ಲ ಮಗಳು. ಹಿಂಗೆ ತಿಂದವರಿಗೆ ಹಂಗ ಅಂದಾವಳಿ ಉಂಡಂತ ಹೇಳಿ ಏನು ಪರಿಸ್ಥಿತಿ. ಅಗ್ನಿ ಶರಮ ಮುಖ ಪಂಚಶೈರ್ಬೀಜೈ ಅನ್ನಮಾರತ ಮಲಂ ಪೃಥಕ್ ಸಮಂ ಕೃಷ್ಣಮಾದಯಮಿತ್ಯ ವಿಸ್ಮಯ ಕೃಷ್ಣ ಮತ್ತು ಬಲಮೇಜ ಭಿಕ್ಷಗೆ. ಆಯ್ತು, 7 ಶ್ಲೋಕ ಆಯ್ತು. ಇದು ಆಕ್ಚುಲಿ ನಿನ್ನಿ ಕೋಟಾರಿ. ಅದು ಅಂದ್ರೆ 7 ಶ್ಲೋಕ ಹೇಳಿದ್ರೆ 7 ದಿವಸಕ್ಕೆ ಮುಗೀತದ. ಅದು ನಿನ್ನಿ ಕೋಟ ಮುಗೀತು. ಈಗ ಇವತ್ತಿನ ಕೋಟ ಶುರು ಮಾಡಬೇಕು ಇನ್ನು ಒಂದು 9 ನಿಮಿಷದಲ್ಲಿ. ಆ 9 ನಿಮಿಷದೊಳಗೆ ಮುಂದೆ ಹೇಳಲು ಕಷ್ಟ ಹೇಳ್ತಿರ್ತೇನೆ. ನನ್ನ ಗಡಿಯಾರ ಪ್ರಕಾರ ಪ್ರವಚನ ಮಾಡ್ತೇನೆ, ಅದರಿಂದ ಇನ್ನೊಂದು 9 ನಿಮಿಷ ಪ್ರವಚನ ಆಗ್ತದೆ. ಏನೀಗ ಮುಂದಿನ ಕೆಲಸ ಅಂದ್ರೆ, ಶುಭ ಮುಹೂರ್ತದಲ್ಲಿ ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯ ಬರೆದರು. ಎಲ್ಲಿ ಬರೆದ್ರು? ಬದರಿಯಲ್ಲೇ ಬರೆದ್ರು. ಏನು ಆಶ್ಚರ್ಯ! ಗೀತೆಯನ್ನ ಬರೆದದ್ದು ಉಡುಪಿಯಲ್ಲ, ಆದ್ರೆ ಗೀತಾ ಭಾಷ್ಯ, ಗೀತೆಯಲ್ಲ ಗೀತೆಗೆ ಭಾಷ್ಯ. ಆ ಗೀತೆಗೆ ಭಾಷ್ಯವನ್ನ ಬರೆದದ್ದು ಉಡುಪಿಯಲ್ಲ, ಆದ್ರೆ ಸೂತ್ರಕ್ಕೆ ಭಾಷ್ಯವನ್ನ ಬರೆದದ್ದು ಬದ್ರಿನಾರಾಯಣ ಮುಂದೆ. ಏನು ಪ್ರೀತನಾಗಿಬಿಡ ಬದ್ರಿನಾರಾಯಣ. ಅವನ ಎದುರಿನಲ್ಲಿ ಕೂಡಿಸಿಕೊಂಡು ಓಂ ಓಮಥಾತೋ ಬ್ರಹ್ಮ ಜಿಜ್ಞಾಸ ಓಂ ಸೂತ್ರ ವ್ಯಾಖ್ಯಾನ ಬರೀಬೇಕು. ಮಂಗಳಾಚರಣೆ ಮಾಡಿದರು ಆಚಾರ್ಯ. ಹೆಂಗಿತ್ತು ಭಾಷ್ಯ ಅದನ್ನು ವರ್ಣನೆ ಮಾಡುವಂತಹ ಒಂದು 5 ಶ್ಲೋಕ. 5 ಶ್ಲೋಕಗಳು ಕುಲಕ ಅಂತ ಕರೀತಾರೆ. ಅಂದ್ರೆ 5 ಶ್ಲೋಕಗಳು ಸೇರಿ ಒಟ್ಟಿಗೆ ಅನ್ವಯ ಮಾಡ್ಬೇಕು. ಅದನ್ನ ಪ್ರತ್ಯೇಕ ಅನ್ವಯ ಮಾಡ್ಲಿಕ್ಕೆ ಬರೋದಿಲ್ಲ, ಅದಕ್ಕೆ ಕುಲಕ ಅಂತ ಕರೀತಾರೆ. ಹೇಗಿತ್ತು ಅಂದ್ರೆ ನಾರಾಯಣ ಪಂಡಿತಾಚಾರ್ಯರ ವರ್ಣನೆ ಹೇಳ್ತೀನಿ. ಒಂದು ಇವತ್ತು ಪ್ರಾರಂಭ ಮಾಡೋಣಂತೆ, ನಾಳೆ ಮತ್ತೆ ಇದ್ದೇ ಇದ್ದೀವಲ್ಲ ಮತ್ತೆ ಕೇಳೋದಕ್ಕೆ, ಅದಕ್ಕೆ ಮತ್ತೆ ನಾಳೆ ಹೇಳ್ತೀನಿ. ಆ ಉಡುಪಿ ಆ ಬದ್ರಿನಾರಾಯಣನ ಮಂದಿರ ಅನಂತ ಮಠ ಅಂತ ಅದಕ್ಕೆ ಹೆಸರು. ಅನಂತ ಮಠದಲ್ಲಿ ಆಚಾರ್ಯರು ಎಲ್ಲ ಶಿಷ್ಯರನ್ನ ಕೂಡಿಸಿ ಬರ್ಲಿಕ್ಕೆ ಪ್ರಾರಂಭ ಮಾಡಿದರು. ಒಂದನೇ ಬಿಟ್ಕೊಳ್ರಿ, ಆಚಾರ್ಯರು ತಾವು ಬರಲಿಲ್ಲ, ಕೈಲಿ ಬರಲಿಲ್ಲ. ಅದನ್ನ ಬರೆಸಿದವರು ಸತ್ಯತೀರ್ಥರು ಬರೆದಿದ್ದಾರೆ. ಸತ್ಯತೀರ್ಥರು ಅವರು ಅಚ್ಯುತ ಪ್ರೇಕ್ಷರಿಂದ ಆಶ್ರಮ ತೆಗೆದುಕೊಂಡವರು. ಹಿಂದೆ ಹೇಳಿದ್ದೇನೆ ಈ ಮಾತನ್ನ. ಅವರದ್ದು 2 ಮಠ ಬಂತು. ಅಚ್ಯುತ ಪ್ರೇಕ್ಷರಿಂದ ಬಂದ ಮಠ 2, ಒಂದು ಭಂಡಾರಕೇರಿ ಮಠ, ಇನ್ನೊಂದು ಭೀಮನಕಟ್ಟೆ ಮಠ ಅಂತ ಬಂತು. 2 ಭೀಮನಕಟ್ಟೆ ಮಠವು ಭಂಡಾರಕೇರಿ ಮಠವು ಎರಡೂ ಕೂಡ ಅಚ್ಯುತ ಪ್ರೇಕ್ಷರ ಮಠಗಳವು. ಸತ್ಯತೀರ್ಥರ ಮೇಲೆ ಬಂದದ್ದು ಮುಂದೆ 2 ಪರಂಪರೆಗಳಾಗಿ ಬಂತು ಅಂತ ಹೀಗೆ ಕೆಲವರು ಹಿರಿಯರು ಹೇಳೋ ಮಾತನ್ನು ಕೇಳಿದ್ದೇನೆ. ಅಲ್ಲಿ ಕುಳಿತುಕೊಂಡು ಎಲ್ಲ ತಯಾರಿ ಆಯಿತು. ತಾಡವಾಲೆಗಳು ಬರ್ಕೊಳ್ಳಿಕ್ಕೆ ಬೇಕಲ್ಲ, ವ್ಯವಸ್ಥೆ ಎಲ್ಲ. ಸತ್ಯತೀರ್ಥರಿಗೆ ಆಚಾರ್ಯರು ಕರೆದು ಹೇಳಿದ್ರಂತೆ, ಬರ್ರಿಲಿ. ಸತ್ಯತೀರ್ಥರ ಏಕಾಂತದಲ್ಲಿ, ಸ್ವಾಮಿ ಏನು ಆಜ್ಞೆ ಆಗಬೇಕು ಅಂತ. ನನ್ನಿಂದ ಬೆನ್ನತ್ಕೊಂಡು ಬಂದಿದ್ರಲ್ಲ, ಪುಣ್ಯ ಕೊಡ್ಲ ಅಂದ್ರು. ಕೊಡ್ರಿ, ಮೊದಲು ಕೊಡ್ರಿ ಎಂದ್ರು. ಅವತ್ತು ಅಷ್ಟು ಬೇಳೆ ಹತ್ತಿ ಇಳಿದು ಆಚಾರ್ಯ ವಿರಹ ಸಹನ ಮಾಡ್ಲಿಕ್ಕೆ ಆಗಲಿಲ್ವಲ್ಲ, ಒಂದು ಕೆಲಸ ಕೊಡ್ತೀನಿ. ಏನು, ನಾನು ನಾಳೆ ಬೆಳಗ್ಗಿನಿಂದ ಬ್ರಹ್ಮಸೂತ್ರ ಭಾಷ್ಯವನ್ನ ಹೇಳ್ತೇನೆ, ಬರಿತಾ ಹೋಗ್ರಿ ಅಂದ್ಬಿಟ್ರು. ಅಹೋಭಾಗ್ಯ. ಗುರುಗಳ ವಾಣಿಯನ್ನ ದಾಖಲಿಸಿ ಇಡುವಂತಹ ಭಾಗ್ಯ ಯಾರಿಗಿರ್ತದೆ? ಇವತ್ತು ಸುದೈವಕ್ಕೆ ಟೇಪ್ ರೆಕಾರ್ಡರ್ ಬಂದದ್ದು, ಹಿಂಗಾಗಿ ಏನು ಸಮಸ್ಯೆ ಇಲ್ಲ. ಗುರುಗಳು ಏನು ಹೇಳಿದರೆ ಎಲ್ಲ ರೆಕಾರ್ಡ್ ಆಗಿಬಿಡ್ತದೆ. ಅವತ್ತು ಬರೆದಿಡಬೇಕಾಗಿತ್ತು. ರಾಯರ ಗ್ರಂಥಗಳಲ್ಲಿ, ಸುಧೀಂದ್ರ ತೀರ್ಥರ ಗ್ರಂಥಗಳಲ್ಲಿ
ಚಂದ್ರಿಕಾಚಾರ್ಯ ಗ್ರಂಥಗಳಲ್ಲಿ, ವಿದ್ಯಾಧೀಶ ತೀರ್ಥರ ಗ್ರಂಥಗಳಲ್ಲಿ ನಾವು ನೋಡ್ತಿರ್ತೇವೆ. ಏನು ಅಂತ ಕೇಳಿದ್ರೆ, ಅಸ್ಮದ್ ಗುರುಚರಣಾಸ್ತು. ಇಲ್ಲಿ ನಮ್ಮ ಗುರುಗಳ ಪಾಠ ಹೇಳುವಾಗ ಹೀಗೆ ಹೇಳ್ತಿದ್ರು, ನೆನಪಿಟ್ಟುಕೋಬೇಕು. ನೆನಪಿಟ್ಟುಕೊಂಡು ರಾಯರು ಪರಿಮಳದಲ್ಲಿ ಹೇಳುವಾಗ, ತಂತ್ರದೀಪಿಕಾದಲ್ಲಿ ಹೇಳುವಾಗ, ಇಲ್ಲಿ ವಿಜೇಂದ್ರ ಸ್ವಾಮಿಗಳು ಪಾಠ ಹೇಳುವಾಗ ಹೀಗೆ ಹೇಳ್ತಿದ್ರಂತೆ ಬರೆದಿರ್ತಾರೆ. ಹೀಗೆ ಸುಧೀಂದ್ರ ತೀರ್ಥರು ಹೀಗೆ ಹೇಳ್ತಿದ್ರಂತ ಬರೆದಿರ್ತಾರೆ. ಎಂಥ ಭಾಗ್ಯ! ಗುರು ತಮ್ಮ ಅಭಿಪ್ರಾಯ ಹೇಳೋದರ ಜೊತೆಗೆ ಗುರುಗಳ ಅಭಿಪ್ರಾಯವನ್ನು ದಾಖಲೆ ಮಾಡ್ತಿದ್ರಂತೆ. ಇದು ಎಲ್ಲ ಪ್ರಾಚೀನ ಆಚಾರ್ಯ ಸಂಪ್ರದಾಯಗಳಿವೆಲ್ಲ. ವಿದ್ಯಾಧೀಶ ತೀರ್ಥರು, ವೇದವ್ಯಾಸ ತೀರ್ಥರು ಹೀಗೆ ಹೇಳಿದ್ದು ಬರೆದಿರ್ತಾರೆ. ಒಬ್ಬರಲ್ಲ, ಇಬ್ಬರಲ್ಲ, ಎಲ್ಲ ಮಹಾನುಭಾವರು. ಯಾರ್ಯಾರು ಟಿಪ್ಪಣಿಕಾರರು ಅಂತ ಇದ್ದಾರೆ, ಯಾದವಾರರು ವೇದೇಶ ತೀರ್ಥರು ಬರೆದಿರ್ತಿದ್ರು, ಹೇಳ್ತಿದ್ರು. ಶ್ರೀನಿವಾಸ ತೀರ್ಥರು ಅಸ್ಮದ್ ಗುರುಚರಣ ಯಾದವಾರರು ಹಿಂಗೆ ಹೇಳ್ತಿದ್ರು ಅಂತ ಬರೆದಿರ್ತಿದ್ರು. ಪಾಂಡ್ರಂಗಿ ಕೇಶವಾಚಾರ್ಯರು ಮುಂತಾದವರು ಬರೆಯುವಾಗ ವಿದ್ಯಾಧೀಶ ತೀರ್ಥರು ಹೀಗೆ ಹೇಳ್ತಿದ್ರು ಪಾಠದಲ್ಲಿ ಅಂತ ಬರೆದಿರ್ತಾರೆ. ಇದು ಪರಂಪರೆ. ಇದು ನಮ್ಮ ವ್ಯಾಖ್ಯಾನವನ್ನ ಮಾಡುವುದರ ಜೊತೆಗೆ ನಮ್ಮ ಗುರು ಪರಂಪರಾ ವ್ಯಾಖ್ಯಾನ ಉಳಿಸ್ಬೇಕು ನಾವೆಲ್ಲ. ಅದನ್ನು ಮೊದಲು ಹಾಕಿಕೊಟ್ಟ ಪಾಠ ಆನಂದ ತೀರ್ಥರು. ಸತ್ಯತೀರ್ಥರು ಹಿಡ್ಕೊಂಡು, ತಾಡವಾಲೆಯನ್ನು ಹಿಡಿದುಕೊಂಡು, ಲೇಖನೆಯನ್ನು ಹಿಡಿದುಕೊಂಡು ಕುಳಿತುಕೊಂಡು ಬರಲಿಕ್ಕೆ ಪ್ರಾರಂಭ ಆಯಿತು. ಮಂಗಳಾಚರಣ ಪ್ರಾರಂಭ ಆಯಿತು. ನಾರಾಯಣಂ ಗುಣೈ ಸರ್ವೈ ಉದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಬರೆದು ಮಂಗಳ ಶ್ಲೋಕ ಆಯ್ತು. ಬರೆದುಕೊಂಡ್ರು ಸತ್ಯತೀರ್ಥರು. ನಾ ರಾ ಯ ನಂ ಗು ನೈಹಿ ಸರ್ವೈಹಿ ಒಂದೊಂದು ಅಕ್ಷರಗಳನ್ನು ಬರಿತಾ ಇದ್ದಾರಂತೆ. ಎಷ್ಟು ಪುಣ್ಯ ಇದೆ, ಎಷ್ಟು ಪುಣ್ಯ ಇದೆ! ಆಚಾರ್ಯರ ಶಾಸ್ತ್ರದ ಒಂದೊಂದು ಅಕ್ಷರಗಳನ್ನು ಬರೆದಾಗ ಎಷ್ಟು ಪುಣ್ಯ ಇದೆ ಗೊತ್ತಿಲ್ಲ. ನಿತ್ಯ ನಿಮಗೆ ಪ್ರವಚನ ಆದಮೇಲೆ ಒಂದು ಶ್ಲೋಕ ಹೇಳಿಸ್ತೀನಲ್ಲ, ಅದು ಇವತ್ತಿಗೆ ಬೇಕಾದ ಶ್ಲೋಕ, ನಾಳೆಗೆ ಬೇಕಾದ ಶ್ಲೋಕ, ನಾಡ್ದಿಗೂ ಬೇಕಾದ ಶ್ಲೋಕ. ಏನಿದೆ ಅದರಲ್ಲಿ ಶ್ಲೋಕದಲ್ಲಿ? ಆನಂದ ತೀರ್ಥರ ಶಾಸ್ತ್ರವನ್ನ ವ್ಯಾಖ್ಯಾನೇ ಶ್ರವಣೇ ತಥಾಸ್ಯ ಪಠನೆ ಯದ್ಭಾಗಧೇಯಂ ಭವೇತ್. ಅದರ ವ್ಯಾಖ್ಯಾನ ಮಾಡ್ತೀರಾ ನೀವು, ಅದರ ಶ್ರವಣ ಮಾಡ್ತೀರಾ ನೀವು, ಅದರ ಪಠಣ ಮಾಡ್ತೀರಾ ನೀವು. ಯದ್ಭಾಗಧೇಯಂ ಭವೇತ್. ಅದರ ಪುಣ್ಯ ಎಷ್ಟಿದೆ ಅಂತ ಗೊತ್ತಾ? ನಾವೆಲ್ಲ ದೇವತೆಗಳು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದನ್ನು. ತನ್ನೋ ಶಕ್ಯ ಮುದೀರಿತುಂ ದಿವಿ ಭವೈ ಕಿಂವಾ ಪರೈರ್ಮಾನುಷೈ. ದೇವತೆಗಳೇ ಇಳಿದು ಬಂದು ಆನಂದ ತೀರ್ಥರ ಗ್ರಂಥದ ವ್ಯಾಖ್ಯಾನ, ಪಾಠ, ಪ್ರವಚನಗಳಿಗೆ, ಶ್ರವಣಗಳಿಗೆ ಇಷ್ಟು ಪುಣ್ಯ ಇದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕಿಂವಾ ಪರೈರ್ಮಾನುಷೈ, ನಮ್ಮಂತ ಹುಲ್ಲುಕಟ್ಟಿಗಳೇನು ಹೇಳ್ತಾರೆ ಎಲ್ಲಾದರೂ. ಬಹಳ ಅದ್ಭುತ. ಬರೆದು ಸತ್ಯತೀರ್ಥರು ನಾರಾಯಣಂ ಗುಣೈ ಸರ್ವೈ ಉದೀರ್ಣಂ ದೋಷವರ್ಜಿತಂ ನೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಸತ್ಯತೀರ್ಥರು ಕೇಳಿದ್ರು ಆಚಾರ್ಯರಿಗೆ. ಸತ್ಯತೀರ್ಥರ ಪ್ರಶ್ನೆ, ಸ್ವಾಮಿ ನಿಮ್ಮ ಗುರುಗಳು ವೇದವ್ಯಾಸ ದೇವರು, ನೀವು ನಾರಾಯಣನ ಹೆಸರನ್ನು ಯಾಕೆ ತಗೊಂಡ್ರಿ? ವೇದವ್ಯಾಸಂ ನಮಸ್ಕೃತ್ಯ ಅಂತ ಹೇಳಬೇಕಾಗಿತ್ತು ನೀವು. ನಾರಾಯಣಂ ಗುಣೈಸರ್ ವೇದವ್ಯಾಸಂ ಗುಣೈಸರ್ವೈಹಿ ಉದೀರ್ಣಂ ದೋಷವರ್ಜಿತಂ ಹೇಳಿ ಬರ್ತಿತ್ತು. ನಾರಾಯಣಂ ಗುಣೈಸರ್ವೈಹಿ ಯಾಕೆ ಹೇಳಿದ್ರಿ? ಆಚಾರ್ಯ ಹೇಳಿದರು, ಕ್ಷೇತ್ರಮೂರ್ತಿ ಇಲ್ಲಿ ಕೂತಿದ್ದಾನೆ ಮೊದಲು ನಾರಾಯಣ, ಕ್ಷೇತ್ರಮೂರ್ತಿಯನ್ನು ನಾರಾಯಣಂ ಗುಣೈಸರ್ವೈಹಿ ಅಂತ ಹೇಳಬೇಕು. ಅಷ್ಟೇ ಅಲ್ಲ, ನನಗೆ ಸೂತ್ರ ಭಾಷ್ಯ ಬರಿ ಅಂತ ಹೇಳಿದವರು ನಾರಾಯಣ ದೇವರು. ವೇದವ್ಯಾಸ ದೇವರ ಆದೇಶ ಅಲ್ಲ, ಅದು ನಾರಾಯಣ ದೇವರ ಆದೇಶ. ನಾರಾಯಣನ ಆದೇಶವನ್ನ ಹೊತ್ತುಕೊಂಡು ಸೂತ್ರ ಭಾಷ್ಯವನ್ನ ಬರೆದ್ರಿಂದ ಮೊದಲು ನಾರಾಯಣನಿಗೆ ನಮಸ್ಕಾರ. ನಾರಾಯಣಂ ಗುಣೈ ಸರ್ವೈಹಿ. ಯಾ ನಾರಾಯಣ ಇವನು? ಬದ್ರಿ ನಾರಾಯಣಂ ನಮಸ್ಕೃತ್ಯ, ಬದ್ರಿನಾರಾಯಣ ನಮಸ್ಕಾರ ಮಾಡಿ ಸೂತ್ರವನ್ನು ವ್ಯಾಖ್ಯಾನ ಮಾಡ್ತಾರೆ. ಎಷ್ಟು ಚಂದಿದೆ! ಯಾರು ಒಂದು ವೈಶಿಷ್ಟ್ಯವನ್ನು ಹೇಳ್ತೇನೆ ಇವತ್ತು. ಬ್ರಹ್ಮಸೂತ್ರ ಭಾಷ್ಯದ ಒಂದು ವೈಶಿಷ್ಟ್ಯ, ಮಧ್ವಾಚಾರ್ಯರು ಬರೆದಿರುವ ಬ್ರಹ್ಮಸೂತ್ರ ಭಾಷ್ಯದ ಒಂದು ವೈಶಿಷ್ಟ್ಯ. ಇನ್ನು ಉಳಿದ ಯಾರೂ ಈ ತರಹದ ವೈಶಿಷ್ಟ್ಯವನ್ನ ಬರೆದಿಲ್ಲ. ಇವತ್ತಿಗೂ ಎಲ್ಲ ಆಚಾರ್ಯ ಪುಸ್ತಕಗಳು ಪ್ರಿಂಟ್ ಆಗ್ಯಾವ, ವ್ಯಾಖ್ಯಾನಗಳವ, ಕನ್ನಡದ ವ್ಯಾಖ್ಯಾನ ಟ್ರಾನ್ಸ್ಲೇಟ್ ಆಗ್ಯಾವ, ಇಂಗ್ಲಿಷ್ನೊಳಗವ, ಎಲ್ಲದರೊಳಗವ, ನೀವೇ ಓದ್ಕೋಬಹುದು. ಮಧ್ವಭಾಷ್ಯದ ವೈಶಿಷ್ಟ್ಯ ಏನು? ಮಧ್ವಭಾಷ್ಯದ ವೈಶಿಷ್ಟ್ಯ ಏನು? ಮೊದಲು ಪ್ರಾರಂಭದಲ್ಲಿ ಆಚಾರ್ಯರು ಗ್ರಂಥಕಾರರ ಬಗ್ಗೆ ಕೆಲವು ಮಾಹಿತಿಗಳನ್ನು ಕೊಡ್ತಾರೆ. ಯಾರು ಈ ಸೂತ್ರ ಬರೆದವರು? ಯಾರು? ಮಧ್ವಭಾಷ್ಯದಲ್ಲಿ ಬರ್ತದೆ. ಯಾರು ಬರೆದದ್ದು? ದ್ವಾಪರೇ ಸರ್ವತ್ರ ಜ್ಞಾನ ಕುಲೀಭೂತೆ ತನ್ನಿರ್ಣಯಾಯ ಬ್ರಹ್ಮರುದ್ರೇಂದ್ರಾದಿವಿರರ್ಥಿತ ಭಗವಾನ್ ನಾರಾಯಣ ವ್ಯಾಸತ್ವೇನ ಅವತತಾರ. ಒಂದು ಇತಿಹಾಸವನ್ನು ಹೇಳ್ತಾರೆ ಆಚಾರ್ಯರು. ಇತಿಹಾಸ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಸೂತ್ರಕಾರರು
ಯಾವಾಗ ಅವತಾರ ಮಾಡಿದ್ರು, ಯಾಕಾಗಿ ಅವತಾರ ಮಾಡಿದ್ರು, ಸೂತ್ರ ಯಾಕೆ ಬರೆದ್ರು, ಏನ್ ಕಥೆ ಇದು ಎಲ್ಲವನ್ನ ಹೇಳ್ತಾರೆ ಆಚಾರ್ಯ. ಗೌತಮಸ್ಯ ಋಷೇ ಶಾಪಾಜ್ಞಾನೇ ತ್ವಜ್ಞಾನತಾಂ ಗತೆ ಸಂಕೀರ್ಣ ಬುದ್ಧಯೋ ದೇವಾಃ ಬ್ರಹ್ಮರುದ್ರ ಪುರಸ್ಸರಾಃ ಶರಣ್ಯಂ ಶರಣಂ ಜಗ್ಬುಃ ನಾರಾಯಣ ಮನಾಮಯಂ ತೈರ್ವಿಜ್ಞಾಪಿತ ಕಾರ್ಯಸ್ತು ಭಗವಾನ್ ಪುರುಷೋತ್ತಮಃ ಅವತೀರ್ಣೋ ಮಹಾಯೋಗಿ ಸತ್ಯವತ್ಯಾಂ ಪರಾಶರಾತ್. ಸಾಲಾಗಿ ಇತಿ ಸ್ಕಾಂದೇ ಸ್ಕಂದ ಪುರಾಣದ ವಾಕ್ಯವನ್ನು ಉದಾಹರಣೆ ಮಾಡ್ತಾರೆ ಆಚಾರ್ಯ. ಏನಾಯಿತು ಅಂತ ಕೇಳಿದ್ರೆ, ಭೂಲೋಕದಲ್ಲಿ ಎಲ್ಲ ಕಡೆಗೆ ಪ್ರಭಾವ, ಆ ದ್ವಾಪರ ಯುಗದಲ್ಲೇನೆ ಕಲಿ ಪ್ರಭಾವ ಕಾಣಿಸ್ಲಿಕ್ಕೆ ಪ್ರಾರಂಭ ಆಗಿತ್ತಂತೆ. ಗೌತಮಸ್ಯ ಋಷೇ ಶಾಪಾತ್ ಒಂದು ಕಥೆ ಹೇಳ್ತಾರೆ ಆಚಾರ್ಯ. ತ್ರಿವಿಕ್ರಮ ಪಂಡಿತಾಚಾರ್ಯರು ಆಚಾರ್ಯರ ಬಾಯಿಯಿಂದಲೇ ಕೇಳಿರುವಂತಹ ಕಥೆಯನ್ನ ತಮ್ಮ ತತ್ವಪ್ರದೀಪದಲ್ಲಿ ದಾಖಲಿಸ್ತಾರೆ. ಏನ್ ಕಥೆ ಅದು ಅಂತ ಹೇಳ್ತಾರೆ. ಭಾರತದಲ್ಲಿ ಬರಗಾಲ ಬಿದ್ದಿತ್ತಂತೆ. ಬರಗಾಲದಲ್ಲಿ ಎಲ್ಲ ಜ್ಞಾನಿಗಳಿಗೆ ಅನ್ನಕ್ಕೆ ಹಾಹಾಕಾರ ಆಗಿ ಗೌತಮರ ಆಶ್ರಮ ಸೇರ್ಕೊಂಡ್ರು. ಗೌತಮರು ತಮ್ಮ ಆಶ್ರಮದಲ್ಲಿ ಅನ್ನ ನೀರುಗಳನ್ನು ನೀಡಿ 12 ವರ್ಷ ಇಟ್ಕೊಂಡ್ರು. ಆ ಅನ್ನ ನೀರುಗಳನ್ನ ಉಂಡು ತಪಸ್ಸು ಮಾಡಿ ಒಳ್ಳೆ ಪುಣ್ಯ ಸಂಪಾದನೆ ಮಾಡಿದರು. 12 ವರ್ಷ ಮುಗಿದ ಮೇಲೆ ಬರಗಾಲ ಮುಗೀತು. ಇವ್ರ ಪುಣ್ಯವೋ ದೇವ್ರ ಕಂಡ್ಬಿಟ್ನೋ ಬರಗಾಲ ಮುಗೀತು. ತಮ್ಮ ಊರು ಹೋಗ್ಬೇಕು ಅಂತ ಆಸೆ. ಗೌತಮರಿಗೆ ಕಳಿಸೋ ಆಸೆ ಇಲ್ಲ. ಇಷ್ಟು ಜನ ಬ್ರಾಹ್ಮಣರು ನಿತ್ಯ ಮನೆಯಲ್ಲಿ ಊಟಕ್ಕಿರ್ತಾರೆ, ಯಾಕೆ ಬಿಡಬೇಕು ಅಂತಾರೆ. ಯಾರಾದ್ರೂ ಒಬ್ರು ಬಂದ್ರೆ ಸಾಕು ಅಂತಿರ್ತೀವಿ ಮನೆಗೆ ಬ್ರಾಹ್ಮಣರು. ಇಷ್ಟು ಜನ ಬಿಡ್ತಾರೆ ಸುಮ್ಮನೆ ಊಟಕ್ಕೆ? ಆಗ ಅಷ್ಟು ಜನ ಇದ್ದಾಗ ಹೋಗ್ಲಿಲ್ಲ. ಕೊನೆಗೊಂದು ಕುಚೋದ್ಯ ಮಾಡಿದ್ರು ಬ್ರಾಹ್ಮಣರೆಲ್ಲ. ಒಂದು ಕುಚೋದ್ಯ ಮಾಡಿದರು. ಒಂದು ಡಮ್ಮಿ ಆಕಳು ನಿರ್ಮಾಣ ಮಾಡಿ ಆ ಗೋಹತ್ಯೆಯನ್ನು ಗೌತಮರ ತಲೆ ಮೇಲೆ ಕಟ್ಟಿ ಹೊರಟು ಬಿಟ್ರು. ಗೋಹತ್ಯೆಯನ್ನು ಗೌತಮರ ತಲೆ ಮೇಲೆ. ಗೌತಮರ ಸಿಟ್ಟು ಬಂದೋಯ್ತು. ಗೌತಮಸ್ಯ ಋಷೇ ಶಾಪ ಜ್ಞಾನೇ ತ್ವಜ್ಞಾನತಾಂಗತೆ. ನೀವೆಲ್ಲ ನನ್ನ ಮಠದಲ್ಲಿದ್ದು ಅನ್ನ ಉಂಡು ಪಾಠ ಕಲ್ತು ಬುದ್ಧಿವಂತರಾಗಿದ್ದೀರಲ್ಲ, ನಿಮ್ಮ ಜ್ಞಾನ ಎಲ್ಲ ಬರ್ತೋಗ್ಲಿ. ನೀವೇನ್ ಕಲ್ತಿದ್ದೀರಿ ಎಲ್ಲ ಶಾಸ್ತ್ರ ಬರ್ತೋಗ್ಲಿ. ಎಂಥ ಪರಿಸ್ಥಿತಿ. ಊರಿಗೆ ಬಂದ್ರೆ ಪಾಠ ಹೇಳ್ರಿ ಅಂತ ಕೇಳಿದ್ರೆ ಏನ್ ಹೇಳಿ ಅಂತ ಕೇಳ್ತಿದ್ರಂತೆ ಆಚಾರ್ಯನ ಬಂದಾಚಾರ್ಯನ. ಯಾಕೆ? ಅಲ್ಲಿ ಗೌತಮರಿಗೆ ಮಾಡಿದ ದ್ರೋಹ ಫಲ ಆಯ್ತು. ಇಂತಹ ಪರಿಸ್ಥಿತಿಯಲ್ಲಿ ಮೊದಲನೇದ್ದು ಕಾಲ ದ್ವಾಪರ ಯುಗ, 2 ಭಾಗ ಹೋಗ್ಬಿಟ್ಟಿತ್ತು, 2 ಭಾಗ ಉಳ್ಕೊಂಡಿತ್ತು. ಅದರಲ್ಲಿ ಗೌತಮರ ಶಾಪ ಬೇರೆ ಮತ್ತೆ ಪೂರ್ಣ ಸ್ವಚ್ಛ ಆಗಿಬಿಡ್ತು. ಆಗ ವೇದವ್ಯಾಸ ದೇವರ ಅವತಾರ ಮಾಡಿ ಸತ್ಯವತ್ಯಾಂ ಮಹಾಯೋಗಿ ಪರಾಶರಾತ್ ವೇದವ್ಯಾಸ ದೇವರು ಬಂದು ಸೂತ್ರವನ್ನ ಮಾಡಿದ್ರಂತೆ. ಸೂತ್ರ ರಚನಾ ಮಾಡಿದ್ದಾರೆ. ಅವರು ಬರೆದಿದ್ದು ಓಮವತಾತೋ ಬ್ರಹ್ಮ ಜಿಜ್ಞಾಸಾ ಓಂ ಜನ್ಮಾದ್ಯಸ್ಯತಃ ಓಂ ಸೂತ್ರಗಳನ್ನೆಲ್ಲವನ್ನ ರಚನೆ ಮಾಡ್ತಾ ಇದ್ದಾರೆ. ಎಂಥ ಅದ್ಭುತ ಸೂತ್ರಗಳು. ಆ ಸೂತ್ರಗಳಿಗೆ ಮೊದಲು ಸೂತ್ರ ಆಗತಿಕ್ರಮ, ಸೂತ್ರ ಹೇಗೆ ಬಂತು, ವ್ಯಾಸರು ಯಾರು, ಯಾಕೆ ಬರರು ಅನ್ನುವಂತಹ ಒಂದು ಇತಿಹಾಸವನ್ನು ತಿಳಿಸಿಕೊಡ್ತಾರೆ. ಸೂತ್ರಗಳ ಬಗ್ಗೆ ಆಚಾರ್ಯ ಹೇಳುವಂತಹದ್ದು ಸರ್ವೋತ್ತಮ ಪ್ರಾಮಾಣ್ಯ. ಸೂತ್ರಗಳು ಎಷ್ಟಿದೆ ಅಂದ್ರೆ ಅನುತ್ತಮಂ ಶಾಸ್ತ್ರಂ, ಇದಕ್ಕಿಂತ ಇನ್ನೊಂದು ಉತ್ತಮ ಶಾಸ್ತ್ರ ನಿಮಗೆ ಸಿಗೋದಿಲ್ಲ. ಅಷ್ಟು ಅದ್ಭುತವಾದದ್ದು ಬ್ರಹ್ಮಸೂತ್ರ. ಭಾಷ್ಯದಲ್ಲಿ ಎಲ್ಲ ಮಾತು ಹೇಳ್ತಾ ಹೋಗ್ತಾರೆ. ಆ ಮಹಿಮೆಗಳೆಲ್ಲ ಈ 5 ಶ್ಲೋಕದಲ್ಲಿ. ಸೂತ್ರಗಳಲ್ಲಿ ನೋಡ್ರಿ ಎಷ್ಟು ಕನ್ಫ್ಯೂಸ್ ಮಾಡ್ಕೋತಾರೆ ಜನ ಎಲ್ಲ ಅನ್ನೋದಕ್ಕೆ ಹೇಳ್ತಾ ಇದ್ದೀವಿ. ಔಡುಲೋಮಿಹಿ ಕಾಸಕೃಷ್ಣ ಜೈಮಿನಿಹಿ ಬಾದರಿಹಿ ಅಂತ ವೇದವ್ಯಾಸ ದೇವರು ಸೂತ್ರದಲ್ಲಿ ಕೆಲವರ ಹೆಸರನ್ನು ಹೇಳಿದ್ದಾರೆ. ಔಡುಲೋಮಿಹಿ ಬಾದರಾಯಣ ಬಾದರಿಹಿ ಅಂತ ಹೆಸರು ಹೇಳಿದ್ದಾರೆ. ಈ ಸೂತ್ರದಲ್ಲಿ ಇವರ ಹೆಸರು ಯಾಕೆ ಬಂತು ಅಂತ ಕೇಳಿದರೆ, ಬೇರೆ ಭಾಷ್ಯಕಾರರು ಯಾರು ಅಂತ ಬೇಡ, ನಿಮ್ಗೆ ಅರ್ಥ ಆಗತ್ತೆ. ಬೇರೆ ಭಾಷ್ಯಕಾರರು ಯಾಕೆ ಅವರ ಹೆಸರು ಹೇಳಿದ್ದಾರೆ ಅಂದ್ರೆ ಅವರ ಮತಗಳನ್ನ ಖಂಡಿಸುವುದಕ್ಕಾಗಿ ಹೇಳಿದ್ದಾರೆ ಅಂತ ಬರೆದಿದ್ದಾರೆ. ಅಂದ್ರೆ ಬಾದರಾಯಣ ಔಡುಲೇಮಿಯಾಚಾರ್ಯರ ಮತ ತಪ್ಪು ಅಂತ ಹೇಳಿಕ್ಕೆ ವೇದವ್ಯಾಸ ದೇವರು ಇದು ಔಡುಲೇಮಿಯ ಸಿದ್ಧಾಂತ, ಇದು ನನ್ನ ಸಿದ್ಧಾಂತ ಅಲ್ಲ ಅಂತ ತಪ್ಪು ಅಂತ ಹೇಳಿ ಬರೆದಿದ್ದಾರೆ. ಸೂತ್ರದಲ್ಲಿ ಹೆಸರು ಕಾಸಕೃಷ್ಣ ಅಂತ ಋಷಿಗಳಿದ್ದಾರಂತೆ. ಅವರ ಹೆಸರನ್ನ ವೇದವ್ಯಾಸ ದೇವರು ತಮ್ಮ ಸೂತ್ರದಲ್ಲಿ ತಗೊಂಡಿದ್ದಾರೆ. ಯಾಕೆ ತಗೊಂಡ್ರು ಅಂದ್ರೆ ಆ ವ್ಯಕ್ತಿಯನ್ನ ಕಂಡಮ್ ಮಾಡಬೇಕಾಗಿತ್ತು. ಅರ್ಥ ವ್ಯಕ್ತಿ ಅಲ್ಲ, ಅವರ ಅಭಿಪ್ರಾಯವನ್ನ ನಿರಾಕರಣೆ ಮಾಡುವುದಕ್ಕಾಗಿ ಬರೆದಿದ್ದಾರೆ ಅಂತ ಎಲ್ಲರೂ ಅದೇ ಆಚಾರ್ಯ ಹೇಳಿದರು. ಅಲ್ಲ, ಅವರ ಹೆಸರು ಯಾಕೆ ತಗೊಂಡಿದ್ದಾರೆ, ಸೂತ್ರಗಳಲ್ಲಿ ಅವರ ಹೆಸರು ಯಾಕೆ ಬಂತು ಅಂತ ಕೇಳಿದ್ರೆ, ಗುರುಣ ಶ್ಲಾಘಿತ ಶಿಷ್ಯಾ ಲೋಕೆ ಖ್ಯಾತಿಂ ಗಮಿಷ್ಯತಿ. ಇದು ಉತ್ತರ. ಗುರುಗಳು ಶಿಷ್ಯರನ್ನ ಬಾಯಿ ತುಂಬ ಹೊಗಳಬೇಕಂತೆ, ಹೊಗಳಿದ್ರೆ ಲೋಕದಲ್ಲಿ ಪ್ರಸಿದ್ಧಿ ಬರ್ತದಂತೆ. ಗುರುಣ ಶ್ಲಾಘಿತಾ ಶಿಷ್ಯಾ
ಲೋಕೆ ಖ್ಯಾತಿಂ ಗಮಿಷ್ಯತಿ. ಗುರುಗಳ ಬಾಯಾಗ ಶಭಾಷ್ ಅನ್ಸ್ಕೊಂಡನವ ಅಂತಂದು ಬಿಟ್ರೆ ಜನ ಎಲ್ಲ ಅವ್ರು ಮೆಚ್ತಾರಂತೆ. ನೋಡ್ರಿ, ಇತರ ಭಾಷ್ಯಕಾರರಿಗೂ ಮಧ್ವಾಚಾರ್ಯಗೆ ಎಷ್ಟು ವ್ಯತ್ಯಾಸ ಆಯಿತು. ಔಡುಲೋಮಿಹಿ ಅಂತ ಯಾಕೆ ಹೇಳಿದ್ರು ಅಂದ್ರೆ, ಇದು ನಮ್ಮ ಶಿಷ್ಯನ ಅಭಿಪ್ರಾಯ, ಇದು ನಮ್ದೇ, ನಾವೇ ಪಾಠ ಹೇಳುವಾಗ ಇದನ್ನು ಹೇಳಿದ್ದೇವೆ. ಯಾಕೆ? ವ್ಯಾಸರ ಶಿಷ್ಯರವರು. ವ್ಯಾಸರ ಶಿಷ್ಯರು ವ್ಯಾಸರಿಗೆ ವಿರುದ್ಧವಾಗಿ ಹಾಗೆ ಹೇಳ್ತಾರೆ. ಇಷ್ಟು ಕಾಮನ್ ಸೆನ್ಸ್ ಬರಲಿಲ್ಲ ಬೇರೆ ಭಾಷ್ಯಕಾರರಿಗೆ. ವ್ಯಾಸರ ಶಿಷ್ಯರಾಗಿರುವಂತಹ ವೈಶಂಪಾಯನಾಚಾರ್ಯರು, ಔಡುಲೋಮಿಗಳು, ಕಾಸಕ್ರಿಸ್ತರು, ಯಾರ್ಯಾರ ಹೆಸರನ್ನ ಭಾಷೆದಲ್ಲಿ ತಗೊಂಡಿದ್ದಾರಲ್ಲ, ಸೂತ್ರದಲ್ಲಿ ತಗೊಂಡಿದ್ದಾರಲ್ಲ, ಅವರಿಗೆ ಹೇಗೆ ವ್ಯಾಸರಿಗೆ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಹೇಳ್ತಾರೆ? ಅವರು ಹೇಳಿದ್ದು ಪಾಠ ಹೇಳುವಾಗ ವ್ಯಾಸರ ಇನ್ನೊಂದು ಅಭಿಪ್ರಾಯವನ್ನು ಹೇಳಿದಂತೆ. ಹೀಗೂ ಅರ್ಥ ಮಾಡಬಹುದು, ಈ ವೇದಕ್ಕೆ ಹೀಗೆ ಅರ್ಥ ಮಾಡಬಹುದು ಅಂತ ಹೇಳಿದ್ದನ್ನ ದಾಖಲೆ ಮಾಡಿಟ್ಟಿದ್ದಾರೆ. ಹೊರತಾಗಿಲ್ಲ. ಅವರು ಆ ವ್ಯಾಸರ ಅಭಿಪ್ರಾಯವನ್ನೇ ಇವರು ಹೇಳಿದ್ದನ್ನ ಇವರು ಯಾಕೆ ಹೇಳಬೇಕಾಯಿತು ಅಂದ್ರೆ, ಶಿಷ್ಯರನ್ನ ಹೇಳಬೇಕು. ಬಾಯಲ್ಲಿ ಶಿಷ್ಯರ ಹೆಸರು ಹೇಳಿದ್ರೆ ಶಿಷ್ಯರಿಗೆ ಕೀರ್ತಿ ಬರ್ತದೆ ಅಂತ ಹೇಳಿ ಆಚಾರ್ಯರು ಈ ಸೂತ್ರಗಳಿಗೆಲ್ಲ ಹೊಂದಿಸಿಕೊಡ್ತಾರೆ. ಎಷ್ಟು ಚೆನ್ನಾಗಿದೆ. ಉಳಿದವರು ಈ ಕೆಲಸ ಮಾಡಲಿಲ್ಲ. ಅದಕ್ಕೆ ಏನು ಸೂತ್ರಗಳೇನು, ಸೂತ್ರ ಭಾಷ್ಯಗಳೇನು, ಅದರಲ್ಲಿರುವಂತಹ ವೈಶಿಷ್ಟ್ಯ ಏನು ಎಂಬುದನ್ನ ನಾಳೆ ಸಿಕ್ಕಾಗ ನೋಡೋಣ. ಶ್ರೀಕೃಷ್ಣಾರ್ಪಣ ಮಸ್ತು.